ಈಗಾಗಲೇ 5 ಕ್ವಶನ್ಗಳನ್ನು ನಾವು 4 ಮಾರ್ಕ್ಸಲ್ಲಿ ಯಾವ ಥರ ಬರುತ್ತೆ ಅನ್ನೋದನ್ನು ನೋಡ್ಕೊಂಡಿದ್ದೀವಿ. ಈಗ ಮುಂದಿನ ತರಗತಿಯಲ್ಲಿ ನಾವಿವಾಗ ಕಳೀತಾ ಇರೋವಂಥದ್ದು ಇನ್ನು ಉಳ್ಕೊಂಡಿರುವಂಥ 4 ಮಾರ್ಕ್ಸಿನ ಮೊದಲ ಕ್ವಶನ್ಸ್ಗಳು ಯಾವ ಥರ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ 6 ಕ್ವಶನ್ಸ್ ಕೊಟ್ಟಿದ್ದಾರೆ. ಪ್ರೂವ್ ದಟ್ ಡಿಟರ್ಮಿನೆಂಟ್ 1x x ಸ್ಕ್ವೇರ್ x ಸ್ಕ್ವೇರ್ 1x x x ಸ್ಕ್ವೇರ್ 1 is equals to 1 minus x cube whole square. ಇಲ್ಲಿ ನಾವೇನು ಪ್ರೂವ್ ಮಾಡಬೇಕಾಗಿದೆ, ಡಿಟರ್ಮಿನೆಂಟ್ ಆಫ್ ದಿಸ್ ವಿಲ್ ಬಿ ಈಕ್ವಲ್ಸ್ ಟು 1 ಮೈನಸ್ ಎಕ್ಸ್ ಕ್ಯೂಬ್ ಹೋಲ್ ಸ್ಕ್ವೇರ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಇದು ನಮಗೆ ಸಪ್ಲಿಮೆಂಟ್ರಿ 2019 ಕೇಳಿರುವಂಥ ಕ್ವಶನು. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಈ ಟೈಪಲ್ಲಿ ಒನ್ ಟೈಮ್ ಮಾತ್ರ ರಿಪೀಟ್ ಆಗಿರೋದು ಈ ಕ್ವಶನ್ಸಲ್ಲೂ. ಹಾಗಾಗಿ ನೆಕ್ಸ್ಟ್ ಟೈಮಲ್ಲಿ ನಮಗೆ ರಿಪೀಟ್ ಆಗೋ ಚಾನ್ಸಸ್ ಇದೆ ಅಥವಾ ಇಲ್ದಲೇನೂ ಇರ್ಬೋದು. ಹಾಗಾದರೆ ನಾವಿವಾಗ ಪ್ರೂವ್ ಮಾಡಬೇಕಾಗಿರೋದು LHS ತೊಗೊಂಡು RHS ಅಂತ ಪ್ರೂವ್ ಮಾಡ್ತಾ ಹೋಗೋಣ. LHS ಅಲ್ಲಿ ಏನು ಕೊಟ್ಟಿದ್ದಾರೆ, ಡಿಟರ್ಮಿನೆಂಟ್ 1x x ಸ್ಕ್ವೇರ್ x ಸ್ಕ್ವೇರ್ 1x x x ಸ್ಕ್ವೇರ್ 1 ಅನ್ನೋದನ್ನು ನಾನು ಆಲ್ರೆಡಿ ಬರ್ಕೊಂಡಿದ್ದೀನಿ. ಓಕೆನಾ. ಇದಾದಮೇಲೆ ಆಪರೇಷನ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ. R1 ಡ್ಯಾಶ್ ಇಸ್ ಈಕ್ವಲ್ಸ್ ಟು R1 ಪ್ಲಸ್ R2 ಪ್ಲಸ್ R3 ಅಂತ ಆಪರೇಷನ್ಸ್ ಇದೆ. ಈ ಆಪರೇಷನ್ಸ್ಗಳನ್ನು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ, ಡಿಟರ್ಮಿನೆಂಟ್ಸ್ನ ಪ್ರಾಪರ್ಟೀಸ್ ಯೂಸ್ ಮಾಡ್ಕೋಬೇಕು. ಡಿಟರ್ಮಿನೆಂಟ್ಸ್ನ ಪ್ರಾಪರ್ಟೀಸ್ ಎಷ್ಟಿದೆ, 7 ಪ್ರಾಪರ್ಟೀಸ್ ಇದೆ. ಆ ಪ್ರಾಪರ್ಟೀಸ್ಗಳನ್ನೆಲ್ಲ ನಾವು ರಿಮೆಂಬರ್ ಮಾಡ್ಕೊತಾ ಹೋಗಿ ಆ ಯಾವುದಾದ್ರೂ ಒಂದು ಪ್ರಾಪರ್ಟೀಸ್ನ ಇಟ್ಕೊಂಡು ನಾವು ಇಲ್ಲಿ ನಾವು 1 ಮೈನಸ್ ಎಕ್ಸ್ ಕ್ಯೂಬ್ ಹೋಲ್ ಸ್ಕ್ವೇರ್ ಬರೋ ಥರ ಮಾಡ್ಕೋಬೇಕು. ಹಾಗಾಗಿ ಎಲಿಮೆಂಟರಿ ಆಪರೇಷನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. R1 plus R2 plus R3. Here the R1 elements are, R1 ಎಲಿಮೆಂಟ್ಸ್ಗಳು ಯಾವುದ್ಯಾವುದಿಲ್ಲಿ 1x x ಸ್ಕ್ವೇರ್. ದೀಸ್ ಆರ್ ದ R1 ಎಲಿಮೆಂಟ್ಸ್. ಈ R1 ಎಲಿಮೆಂಟ್ಸ್ಗಳು 1x x ಸ್ಕ್ವೇರ್ R1 ಎಲಿಮೆಂಟ್ಸ್ಗಳು ಚೇಂಜಸ್ ಆಗ್ತಾ ಇದೆ. ಏನಂತ, R1 ಪ್ಲಸ್ R2 ಪ್ಲಸ್ R3. R1ಅಲ್ಲಿರೋಂಥ ಎಲಿಮೆಂಟ್ಸ್ಗಳು ಆ್ಯಂಡ್ R2 ಅಲ್ಲಿರೋಂಥ ಎಲಿಮೆಂಟ್ಸ್ಗಳು ಆ್ಯಂಡ್ R3ಲಿರೋ ಎಲಿಮೆಂಟ್ಸ್ಗಳನ್ನು ಆ್ಯಡ್ ಮಾಡಿದಾಗ ನಮಗೆ R1 ಡ್ಯಾಶ್ ಬರ್ತಾ ಹೋಗುತ್ತೆ. ಹಾಗಾದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡ್ತಾ ಹೋಗಿ. R1ಅಲ್ಲಿರೋಂಥ ಎಲಿಮೆಂಟ್ಸ್ ಯಾವುದು, 1 ಕ್ಯಾನ್ ಬಿ ಕನ್ವರ್ಟೆಡ್. 1 ಆಲ್ರೆಡಿ ಚೇಂಜಸ್ ಆಗ್ತಾ ಇದೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಂತ ಆಗ್ತಾ ಇದೆ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂತ ಚೇಂಜಸ್ ಆಗ್ತಾ ಇದೆ. ಹಾಗಾದರೆ R1 ಪ್ಲಸ್ R2 ಪ್ಲಸ್ R3 ಅಂದು ಯಾವುದು, R1 1 R2 ಎಕ್ಸ್ ಸ್ಕ್ವೇರ್ R3 ಎಕ್ಸ್. ಹಾಗಾಗಿ R1ನಲ್ಲಿರುವಂಥ 1 ಅನ್ನೋ ಎಲಿಮೆಂಟು ಚೇಂಜಸ್ ಆಗ್ತಾ ಇದೆ. ಸೆಕೆಂಡ್ ಸ್ಟೆಪ್ಪಲ್ಲಿ 1 ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂತ ಚೇಂಜಸ್ ಆಗ್ತಾ ಇದೆ. ಹಾಗೆ ಸೆಕೆಂಡ್ ಎಲಿಮೆಂಟ್ ಆಫ್ ದ R1 ರೋ ಏನಾಗ್ತಾ ಇದೆ, ಎಗೇನ್ ಎಕ್ಸ್ 1 ಎಕ್ಸ್ ಸ್ಕ್ವೇರ್ ಇದೆ. ಹಾಗಾಗಿ ಎಕ್ಸ್ ಇರೋದು ಇಲ್ಲೂ ಕೂಡ ಚೇಂಜಸ್ ಆಗ್ತಾ ಇದೆ. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂತ ಚೇಂಜಸ್ ಆಗಿದೆ. ಹಾಗೆ R1ನಲ್ಲಿರುವಂಥ ಥರ್ಡ್ ಎಲಿಮೆಂಟ್ ಕೂಡ ಎಕ್ಸ್ ಸ್ಕ್ವೇರ್ ಇರೋದು. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ, ಇಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಚೇಂಜಸ್ ಆಗ್ತಾ ಇರೋದು ಬೈ ಯೂಸಿಂಗ್ ದಿಸ್ ಆಪರೇಷನ್ಸಿಂದ ಯೂಸ್ ಮಾಡಿಕೊಂಡು ನಾವು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂತ ಬರ್ಕೊಂಡಿದ್ದೀವಿ. ಆ್ಯಸ್ ಇಟ್ ಈಸ್ R2 ಎಲಿಮೆಂಟ್ಸ್ ಎಕ್ಸ್ ಸ್ಕ್ವೇರ್ 1 ಎಕ್ಸ್ ಇಲ್ಲೇನಿದೆಯೋ ಅದನ್ನೇ ಆ್ಯಸ್ ಇಟ್ ಈಸ್ ಆಗಿ ಬರ್ಕೊಂಡಿದ್ದೀವಿ. ಹಾಗೆ ಎಕ್ಸ್ ಸ್ಕ್ವೇರ್ 1 ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಬರ್ಕೊಂಡಿದ್ದೀವಿ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ, ಈಗ R1 ಎಲಿಮೆಂಟ್ಸ್ಗಳು ಮಾತ್ರ ಚೇಂಜಸ್ ಆಗ್ತಾ ಇದೆ. ಹಾಗಾದರೆ ಈ R1 ಎಲಿಮೆಂಟ್ಸ್ಗಳಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕಾಮನ್ ಆಗಿದೆ ಅಲ್ವಾ. ಹಾಗಾಗಿ R1ನಲ್ಲಿ ನಾವು ಏನು ಕಾಮನ್ ತೆಗಿಬೋದು, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ನ ಕಾಮನ್ ಆಗಿ ಹೊರಗಡೆ ಇಟ್ಕೋಬೋದು. ಇನ್ ದ ರಿಮೈನಿಂಗ್ ಎಲಿಮೆಂಟ್ಸ್ ಏನಾಗ್ತಾ ಇದೆ, ಡಿಟರ್ಮಿನೆಂಟ್ ಎಸ್ ಡಿಟರ್ಮಿನೆಂಟ್ 1 1 1. ಸಪೋಸ್ ನಾವೇನಾದರೂ ಈ ಎಲಿಮೆಂಟನ್ನ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸನ್ನ ಡಿಟರ್ಮಿನೆಂಟಿಗೆ ಏನಾದರೂ ಅಪ್ಲೈ ಮಾಡಬೇಕಾದ್ರೆ ರೋ 1ಗೆ ಎಲಿಮೆಂಟ್ ಅಪ್ಲೈ ಮಾಡ್ತಾ ಹೋಗ್ತೀವಿ. ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಗುತ್ತೆ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು 1 ಅಂದರೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್. ಹಾಗೆ ಇಲ್ಲಿ ನಾವು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸನ್ನ ಕಾಮನ್ ತಗೊಂಡಿರೋದ್ರಿಂದ ಹೊರಗಡೆ ಇಟ್ಕೊಂಡಿದ್ದೀನಿ. ಹಾಗೆ
ಇಲ್ಲಿ ನಾವು 1 + x² + x² ಹೊರಗಡೆ ಇಟ್ಕೊಂಡಾಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ 1 ಡಿಟರ್ಮಿನೆಂಟ್ 1 1 1. ಯಾಕೆ R1ಇಂದ ನಾನೇನು ಕಾಮನ್ ತೆಗೆದಿದ್ದೀನಿ 1 + x² + x ಕಾಮನ್ ತೆಗೆದಿದ್ದೀನಿ. ಹಾಗೆ ಡಿಟರ್ಮಿನೆಂಟ್ ರಿಮೈನಿಂಗ್ ಟರ್ಮ್ಸಲ್ಲಿ ನಾವೇನಾದರೂ ಕಾಮನ್ ತೆಗೆದ್ವಾ? ಇಲ್ಲ, ಏನೂ ಕಾಮನ್ ತೆಗೆದಿಲ್ಲ. ಹಾಗಾಗಿ x² 1 x ಹಾಗೆ ಇಟ್ಕೊಂಡಿದ್ದೀನಿ. ಹಾಗೆ ಥರ್ಡ್ ರೋಲ್ ಏನಾದರೂ ಕಾಮನ್ ತಗೊಂಡ್ವಾ? ಇಲ್ಲ. ಹಾಗಾಗಿ ರಿಮೈನಿಂಗ್ ಏನಿದೆಯೋ ಹಾಗೆ ಇಟ್ಕೊಳ್ತಾ ಇದ್ದೀನಿ x² 1. ಹಾಗೆ ನೆಕ್ಸ್ಟ್ ಆಪ್ರೇಷನ್ಸ್ ಏನು ಮಾಡ್ತಾ ಇದ್ದಾರೆ, ಇಲ್ಲಿ 1 1 1 ಬಂದಿದೆ ಅಲ್ವಾ, 1 1 1 ಬಂದಿದ್ದೀವಿ ಅಂತಂದಾಗ ನಾವು ಈ ಎಲಿಮೆಂಟನ್ನಾದರೂ 0 ಮಾಡ್ಕೊಳ್ಳಿ ಅಥವಾ ಈ ಎಲಿಮೆಂಟನ್ನಾದರೂ 0 ಮಾಡ್ಕೊಳ್ಳಿ, ಯಾವ ಎಲಿಮೆಂಟ್ಸ್ಗಳನ್ನು ಬೇಕಾದರೂ ನೀವು 0 ಮಾಡ್ಕೋಬೋದು. ಹಾಗಾದರೆ ಈ ಎಲಿಮೆಂಟ್ಸ್ಗಳನ್ನು 0 ಮಾಡಬೇಕು ಅಂದರೆ ಏನಾಗಬೇಕು? ಕಾಲಮ್ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡ್ತಾ ಹೋಗಬೇಕು. ಹಾಗಾಗಿ ಇಲ್ಲಿ ನಾವು ಕಾಲಮ್ ಆಪ್ರೇಷನ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಏನಂತ? C2' = C2 - C1 ಆ್ಯಂಡ್ C3' = C2 - C1. C3 - C1 ಚೇಂಜಸ್ ಮಾಡ್ತಾ ಇರೋದು ಗೊತ್ತಾಗ್ತಿದೆಯಲ್ವಾ? ಎಸ್. ಈ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡಿಕೊಂಡ್ರೆ ಕಾಲಮ್ 2 ಮತ್ತು ಕಾಲಮ್ 1ನಲ್ಲಿರುವಂಥ ಎಲಿಮೆಂಟ್ಸ್ಗಳು ಯಾವುದ್ಯಾವುದು? 1 1 x². ಕಾಲಮ್ 2 ಅಲ್ಲಿರುವಂಥ ಎಲಿಮೆಂಟ್ಸ್ಗಳು, ಕಾಲಮ್ 1ನಲ್ಲಿರುವಂಥ ಎಲಿಮೆಂಟ್ಸು 1 x² x. ಹಾಗಾಗಿ ನಮಗಿಲ್ಲಿ ಏನಾಗ್ತಾ ಹೋಗುತ್ತೆ ಡಿಟರ್ಮಿನೆಂಟ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ? ಇನ್ ದ ನೆಕ್ಸ್ಟ್ ಸ್ಟೆಪ್ ಡಿಟರ್ಮಿನೆಂಟ್ = 1 + x² + x ಇಂಟು ಡಿಟರ್ಮಿನೆಂಟ್. ಕಾಲಮ್ 2 ಮಾತ್ರ ಚೇಂಜಸ್ ಆಗ್ತಾ ಇರೋದು, ಹಾಗೆ ಕಾಲಮ್ 3 ಮಾತ್ರ ಚೇಂಜಸ್ ಆಗ್ತಿರೋದ್ರಿಂದ ಕಾಲಮ್ 1 ಏನೂ ಚೇಂಜಸ್ ಆಗಿಲ್ಲ. ಆ್ಯಸ್ ಇಟ್ ಈಸ್ ಮೇಲ್ಗಡೆ ಸ್ಟೆಪ್ಪಲ್ಲಿ ಏನಿದೆ 1 x² x ಹೇಗಿದೆಯೋ ಹಾಗೆ ಬರೆದಿಟ್ಕೊತಾ ಇದ್ದೀನಿ. ಹಾಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಾಲಮ್ 2 ಚೇಂಜಸ್ ಆಗುತ್ತೆ ಆ್ಯಂಡ್ ಕಾಲಮ್ 3 ಚೇಂಜಸ್ ಆಗುತ್ತೆ ಅಂತ ಆಲ್ರೆಡಿ ಹೇಳಿದ್ದೆ. ಕಾಲಮ್ 2 ಅಲ್ಲಿರೋಂಥ ಸೆಕೆಂಡ್ ಎಲಿಮೆಂಟ್ ಯಾವುದು? 1 ಇದೆ. ಹಾಗಾದರೆ ಸಬ್ಸ್ಟ್ರಾಕ್ಟ್ ವಿತ್ ಕಾಲಮ್ 1 ಎಲಿಮೆಂಟ್ಸ್. ಕಾಲಮ್ 1 ಎಲಿಮೆಂಟ್ಸ್ ಯಾವುದು? x². ಹಾಗಾಗಿ ಇಲ್ಲಿನ ಎಲಿಮೆಂಟ್ಸ್ ಏನಾಗುತ್ತೆ? 1 - x² ಆಗ್ತಾ ಹೋಗುತ್ತೆ. ಕಾಲಮ್ 2 ಅಲ್ಲಿರೋಂಥ ಮೊದಲನೇ ಎಲಿಮೆಂಟ್ ಏನಾಗಬೇಕು? 1 - 1 ಏನಾಗುತ್ತೆ? 0 ಆಗ್ತಾ ಇದೆ. ಹಾಗೆ ಕಾಲಮ್ 2 ಅಲ್ಲಿರೋಂಥ ಥರ್ಡ್ ಎಲಿಮೆಂಟ್ ಏನಾಗಬೇಕು? x² ಇದೆ. ಹಿಯರ್ ದ x ಇಸ್ ದೇರ್. x² - x ಇಸ್ ದ ಲಾಸ್ಟ್ ವ್ಯಾಲ್ಯೂ. ಹಾಗಾಗಿ ಇಲ್ಲಿ ನಾವು x² - x ಅಂತ ಬರ್ಕೊಂಡಿದ್ದೀವಿ. ಹಾಗೆ ಕಾಲಮ್ 3 ಚೇಂಜಸ್ ಟು ಕಾಲಮ್ 3 - ಕಾಲಮ್ 1. ಕಾಲಮ್ 3 ಚೇಂಜಸ್ ಟು ಕಾಲಮ್ 3 - ಕಾಲಮ್ 1 ಅಂತಂದರೆ ಕಾಲಮ್ 3ಅಲ್ಲಿರೋಂಥ ಎಲಿಮೆಂಟ್ಸ್ಗಳು ಯಾವುದ್ಯಾವುದು? 1 1. ಕಾಲಮ್ 3 1, ಕಾಲಮ್ 1 1. 1 - 1, here the value 0 and x - x². x - x² is the value. And the next one, column 3 - column 1, 1 - x ಅಂದರೆ 1 - x ಆಗಿ ಬರ್ಕೊಂಡಿದ್ದೀನಿ. ಇಷ್ಟನ್ನು ಬರೆದ್ರೆ ಈ ಎರಡು ಸ್ಟೆಪ್ಗಳನ್ನು ಬರೆದ್ರೆ ನಿಮಗೆ ಈ 2 ಮಾರ್ಕ್ಸ್ಗಳು ಸಿಗ್ತಾ ಹೋಗುತ್ತೆ ಈ ಆಪ್ರೇಷನ್ಸ್ಗಳನ್ನು ಬರೆದು. ನೆಕ್ಸ್ಟ್ ಒನ್ ಕಾಲಮ್ 3 ಎಸ್. ನೆಕ್ಸ್ಟ್ ಒನ್ ಏನಾಗ್ತಾ ಇದೆ ನೋಡ್ತಾ ಹೋಗೋಣ. ಎಸ್, ಡಿಟರ್ಮಿನೆಂಟ್ ವ್ಯಾಲ್ಯೂ ಕಾಲಮ್ 2 ಮಾತ್ರ ಕಾಲಮ್ 3ನ ಚೇಂಜಸ್ ಮಾಡಿದಾಗ ಈ ವ್ಯಾಲ್ಯೂಸ್ ಬಂದಿತ್ತು, ಹೌದಲ್ವಾ? ಯಾವ ವ್ಯಾಲ್ಯೂಸ್? ದೀಸ್ ವ್ಯಾಲ್ಯೂಸ್ ಬರ್ತಾ ಇದೆ. ಸಾರಿ, ಎಸ್, ಕಾಲಮ್ 3 ಮತ್ತು ಕಾಲಮ್ 2ನ ಚೇಂಜಸ್ ಮಾಡಿಕೊಂಡಾಗ ನಮಗೆ ಯಾವ ವ್ಯಾಲ್ಯೂಸ್ ಬರ್ತಾ ಇದೆ? ಕಾಲಮ್ 2ನ ಚೇಂಜಸ್ ಮಾಡಿದ್ದೀವಿ ಆ್ಯಂಡ್ ಕಾಲಮ್ 3ನ ಚೇಂಜಸ್ ಮಾಡಿದ್ದೀವಿ. ಬಂದಾಗ ಕಾಲಮ್ 2 ಮತ್ತು ಕಾಲಮ್ 3ನ ಚೇಂಜಸ್ ಮಾಡಿದಾಗ ಬಂದಿರೋವಂಥ ವ್ಯಾಲ್ಯೂಸ್ ಯಾವ್ದು? ಡಿಟರ್ಮಿನೆಂಟ್ = 1
ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಡಿಟರ್ಮಿನೆಂಟ್ 1 0 0 ಎಕ್ಸ್ ಸ್ಕ್ವೇರ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇನ್ 1 ಮೈನಸ್ ಎಕ್ಸ್. ಇದಿಷ್ಟು ನಿಮಗೆ ಕಾಲಮ್ 2 ಮತ್ತು ಕಾಲಮ್ 3 ಚೇಂಜಸ್ ಮಾಡಿದಾಗ ಬಂದಿರುವಂಥ ವ್ಯಾಲ್ಯೂಸ್. ಈಗ ನಾವು ಕಾಲಮ್ 2 ನೋಡ್ತಾ ಹೋಗಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ. ಎಸ್, 1 ಮೈನಸ್ ಎಕ್ಸ್ ಸ್ಕ್ವೇರ್ನ ನಾವು 1ನ ನಾವಿಲ್ಲಿ 1 ಸ್ಕ್ವೇರ್ ಅಂತ ಬರ್ಕೋಬೋದು. ಹಾಗಾಗಿ 1 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮೇಟಲ್ಲಿದೆ. ಹಾಗಾದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಏನಂತ ಬರೀಬೋದು? 1 ಮೈನಸ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಅಂತ ಬರ್ಕೋಬೋದು, ಹೌದಲ್ವಾ? ಹಾಗಾಗಿ ಇಲ್ಲಿ ನಾವು 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸಲ್ಲಿ ಏನಂತ ಬರೀತಾ ಹೋಗ್ಬೋದು? 1 ಮೈನಸ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಅಂತ ಬರ್ಕೊಳ್ತಾ ಹೋಗ್ಬೋದು. ಹಾಗಾದರೆ ಇಲ್ಲಿ ನಾವು 1 ಮೈನಸ್ ಎಕ್ಸ್ ಸ್ಕ್ವೇರ್ನ 1 ಮೈನಸ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಅಂತ ಬರ್ಕೊಳ್ತಾ ಹೋಗ್ಬೋದು. ಹಾಗೆ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರಲ್ಲಿ ನಾವು ಎಕ್ಸನ್ನ ಕಾಮನ್ ತೆಗಿಬೋದಲ್ವಾ? ಎಕ್ಸನ್ನ ಕಾಮನ್ ತೆಗೆದ್ರೆ ಏನಾಗುತ್ತೆ? ಎಕ್ಸ್ ಇಂಟು 1 ಮೈನಸ್ ಎಕ್ಸ್ ಅಂತ ಬರಿಬೋದಲ್ವಾ? ಎಕ್ಸ್ ಇಂಟು 1 ಮೈನಸ್ ಎಕ್ಸ್ ಅಂತ ಬರಿಬೋದು. ಹಾಗೆ ಥರ್ಡ್ ರೋಲಿರೋಂಥ ಎಲಿಮೆಂಟ್ಸ್ಗಳು ನೋಡ್ತಾ ಹೋಗಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ 1 ಮೈನಸ್ ಎಕ್ಸ್ ಇದ್ದಿದ್ದು ಮೈನಸ್ ಎಕ್ಸ್ ಆ್ಯಂಡ್ 1 ಆಗಿದೆ. ಏನಕ್ಕೆ? ಎಗೇನ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ನಾವೇನಂತ ಬರೀಬೋದು? 1 ಸ್ಕ್ವೇರ್ ಮೈನಸ್ ಎಕ್ಸ್ 1 ಮೈನಸ್ ಎಕ್ಸ್ನ ಹಾಗೆ ಬರ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ನ ನಾವೇನಾಗುತ್ತೆ? ಎಕ್ಸ್ ಇಂಟು 1 ಮೈನಸ್ ಎಕ್ಸ್ ಇಂಟು ಮೈನಸ್ 1 ಅಂತ ಬರಿಬೋದು, ಹೌದಲ್ವಾ? ಹಾಗಾಗಿ ಇಲ್ಲಿ ನಾವು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ನ ನಾವು ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಅಂತ ಬರಿಬೋದು. ಎಸ್, ಈಗ ನಾವು ಕಾಲಮ್ 2 ಮತ್ತು ಕಾಲಮ್ 3ಯಲ್ಲಿ ನಾವು ಇಲ್ಲಿ 1 ಮೈನಸ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್, ಇಲ್ಲಿ ಎಕ್ಸ್ ಇಂಟು 1 ಮೈನಸ್ ಎಕ್ಸ್, ಇಲ್ಲಿ ನಾವು ಎಕ್ಸ್ ಇಂಟು 1 ಮೈನಸ್ ಎಕ್ಸ್ ಆ್ಯಂಡ್ 1 ಮೈನಸ್ ಎಕ್ಸ್. ಕಾಲಮ್ 2 ಇಂದ ನಾವು 1 ಮೈನಸ್ ಎಕ್ಸ್ನ ಕಾಮನ್ ತೆಗೆದ್ರೆ ಕಾಲಮ್ 3 ಇಂದ ಏನು ಕಾಮನ್ ತೆಗಿಬೋದು? ಎಸ್, ಕಾಲಮ್ 3 ಇಂದ ಏನು ಕಾಮನ್ ತೆಗಿಬೋದು? ಎಗೇನ್ 1 ಮೈನಸ್ ಎಕ್ಸ್ನ ಕಾಮನ್ ತೆಗಿತಾ ಹೋಗ್ಬೋದು. ಎಸ್, ಕಾಲಮ್ 2 ಇಂದ ನಾವೇನಾದರೂ 1 ಮೈನಸ್ ಎಕ್ಸ್ನ ಕಾಮನ್ ತೆಗೆದ್ರೆ ಕಾಲಮ್ 2 ಇಂದ ನಾವು 1 ಮೈನಸ್ ಎಕ್ಸ್ನ ಕಾಮನ್ ತೆಗೆದ್ರೆ 1 ಮೈನಸ್ ಎಕ್ಸ್ ಕಾಮನ್ ಉಳಿಯುತ್ತೆ. ಹಾಗೆ ಕಾಲಮ್ 3 ಇಂದ ನಾವು 1 ಮೈನಸ್ ಎಕ್ಸ್ನ ಕಾಮನ್ ತೆಗೆದ್ರೆ ಎಕ್ಸ್ ಆ್ಯಂಡ್ 1 ಉಳಿತಾ ಹೋಗುತ್ತೆ. ಹಾಗಾಗಿ ಈ ಸ್ಟೆಪ್ಪಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಡೆಲ್ಟಾ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಆ್ಯಂಡ್ 1 ಮೈನಸ್ ಎಕ್ಸ್ ಇಂಟು 1 ಮೈನಸ್ ಎಕ್ಸ್ ಅಂದರೆ 1 ಮೈನಸ್ ಎಕ್ಸ್ ಸ್ಕ್ವೇರ್. ಯಾಕೆ ಅಂತಂದರೆ 2 ಕಾಲಮ್ಸಿಂದ ನಾನು ಏನು ಕಾಮನ್ ತೆಗಿತಾ ಇರೋದು? 1 ಮೈನಸ್ ಎಕ್ಸ್ ಆ್ಯಂಡ್ 1 ಮೈನಸ್ ಎಕ್ಸ್ನ ಕಾಮನ್ ತೆಗಿತಾ ಇದ್ದೀನಿ. ಆ 1 ಮೈನಸ್ ಎಕ್ಸನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬರ್ತಾ ಹೋಗುತ್ತೆ. ಆ್ಯಂಡ್ 2 ಇಂಟು ಡಿಟರ್ಮಿನೆಂಟ್ 1 0 0 ಎಕ್ಸ್ ಸ್ಕ್ವೇರ್ 1 ಪ್ಲಸ್ ಎಕ್ಸ್ ಎಕ್ಸ್ ಮೈನಸ್ ಎಕ್ಸ್ 1 ಮೈನಸ್ ಎಕ್ಸ್ ಉಳಿತಾ ಹೋಗುತ್ತೆ, 1 ಉಳಿತಾ ಹೋಗುತ್ತೆ. ಯಾಕೆ ಇದಿಷ್ಟು ಡಿಟರ್ಮಿನೆಂಟ್ಸ್ ಉಳಿಯುತ್ತೆ ಅಂತ ಗೊತ್ತಾಯ್ತಾ ನಮಗೆ? ಈ ರೋಯಿಂದ ಈ ಕಾಲಮಿಂದ ನಾನು 1 ಮೈನಸ್ ಎಕ್ಸ್ನ ಹೊರಗಡೆ ಇಟ್ಟಿದ್ದೀನಿ. ಹಾಗೆ ಇಲ್ಲೂ ಅಷ್ಟೇ 1 ಮೈನಸ್ ಎಕ್ಸ್ನ ಹೊರಗಡೆ ಇಟ್ಕೊಂಡಿದ್ದೀನಿ. ಆಗ ನಮಗೆ ಇದಿಷ್ಟು ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಒನ್, ಇನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ ಅಂದರೆ ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ಕಾಲಮ್ 1 ರೋ 1 ತೊಗೊಳ್ತಾ ಇದ್ದೀವಿ. ರೋ 1 ಏನು ತೊಗೊಳ್ತಿದ್ದೀವಿ ಅಂತಂದರೆ ಇಲ್ಲಿ ಆಲ್ರೆಡಿ 0 ಇದೆ, ಇಲ್ಲೂ ಆಲ್ರೆಡಿ 0 ಇದೆ. 0 ಇಂದ ಯಾವುದೇ ಎಲಿಮೆಂಟ್ಸ್ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ? 0 ಆಗುತ್ತೆ. ಹಾಗಾಗಿ ಡಿಟರ್ಮಿನೆಂಟ್ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ರೋ 1 ತೊಗೋಬೇಕಾದ್ರೆ R1ನಲ್ಲಿರೋವಂಥ ಎಲಿಮೆಂಟ್ಸ್ಗಳನ್ನ ಹಿಡ್ಕೊಂಡು ತಗೊಳ್ತಾ ಹೋಗಬೇಕು. ಹಾಗಾಗಿ 1 ಇಂಟು 1 ತೊಗೊಂಡ್ರೆ ನಮಗೇನಾಗುತ್ತೆ? ಈ 2 ಎಲಿಮೆಂಟ್ಸ್ಗಳು ಆ್ಯಂಡ್ ಈ 2 ಎಲಿಮೆಂಟ್ಸ್ಗಳು ಡಿಲೀಟ್ ಆಗುತ್ತೆ. ಇವಾಗ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ 1 ಪ್ಲಸ್ ಎಕ್ಸ್ ಎಕ್ಸ್ ಮೈನಸ್ ಎಕ್ಸ್ ಆ್ಯಂಡ್ 1. ಹಿಯರ್ ದೀಸ್ ಆರ್ ದ 2 ಕ್ರಾಸ್ 2 ಎಲಿಮೆಂಟ್ಸ್ ಆಗಿರೋದ್ರಿಂದ 2 ಕ್ರಾಸ್ 2 ಎಲಿಮೆಂಟ್ಸ್ಗಳನ್ನು ಮಲ್ಟಿಪ್ಲೈ ಮಾಡಬೇಕಾದ್ರೆ ಏನು ಮಾಡ್ತಾ ಹೋಗ್ತೀರಾ? ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಬೇಕಾದ್ರೆ 1 ಪ್ಲಸ್ ಎಕ್ಸ್ ಇಂಟು 1 ಆ್ಯಂಡ್ ಮೈನಸ್ ಎಕ್ಸ್ ಇಂಟು ಎಕ್ಸ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಾ. ಈಗ ಮಲ್ಟಿಪ್ಲೈ ಮಾಡ್ಕೊಂಡಾಗ ನಮಗೇನು ವ್ಯಾಲ್ಯೂ ಬರ್ತಾ ಹೋಗುತ್ತೆ?
1 ಇಂಟು 1 ಪ್ಲಸ್ ಎಕ್ಸ್ ಇಂಟು 1 ಅಂದರೆ 1 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಇಂಟು ಮೈನಸ್ ಎಕ್ಸ್ ಅಂತಂದರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗ್ತಾ ಹೋಗುತ್ತೆ. ಹಾಗಾಗಿ ಹಿಯರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಆ್ಯಂಡ್ 1 ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆದರೆ 1 ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ ಆ್ಯಂಡ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹಾಗೆ ಇದೆ. ಇನ್ ದ ನೆಕ್ಸ್ಟ್ ಸ್ಟೆಪ್ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಎರಡೂ ಕಡೆ ಸ್ಕ್ವೇರ್ ಇರೋದ್ರಿಂದ ನಾವು ಹೋಲ್ ಸ್ಕ್ವೇರ್ನ ಅಪ್ಲೈ ಮಾಡ್ತಾ ಹೋಗ್ಬೋದು. ಹೋಲ್ ಸ್ಕ್ವೇರ್ನ ಅಪ್ಲೈ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ ನೋಡ್ತಾ ಹೋಗಿ. ಹಾಗೆ ಎಸ್ ಸ್ಕ್ವೇರ್ನ ಅಪ್ಲೈ ಮಾಡಿಕೊಂಡ್ರೆ 1 ಮೈನಸ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಹೋಲ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗ್ತಾ ಹೋಗುತ್ತೆ. ವಿ ನೋ ದಟ್ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ನ ಫಾರ್ಮುಲಾ ಗೊತ್ತಿದೆ ನಮಗೆ. ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ ಫಾರ್ಮೆಟಲ್ಲಿದೆ ಹೌದಲ್ವಾ. ಹಾಗಾಗಿ 1 ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ನ ನಾವು 1 ಮೈನಸ್ ಎಕ್ಸ್ ಇಂಟು 1 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಎಕ್ಸ್ ಅಂತ ಬರೀತಾ ಹೋಗ್ಬೋದು. ಹಾಗಾಗಿ 1 ಮೈನಸ್ ಎಕ್ಸ್ ಇಂಟು 1 ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ನ ಏನಂತ ಬರೀತಾ ಹೋಗ್ಬೋದು 1 ಮೈನಸ್ ಎಕ್ಸ್ ಕ್ಯೂಬ್ ಹೋಲ್ ಸ್ಕ್ವೇರ್ ಅಂತ ಪ್ರೂವ್ ಮಾಡ್ತಾ ಇದ್ದೀವಿ. ಹಾಗಾದರೆ ಈ ವ್ಯಾಲ್ಯೂ ಎಲ್ಲಿದೆ ನಮಗೆ ಆರ್ ಎಚ್ ಎಸ್ ಅಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋ ಟರ್ಮ್ ಯಾವುದು 1 ಮೈನಸ್ ಎಕ್ಸ್ ಕ್ಯೂಬ್ ಎಕ್ಸ್ ಸ್ಕ್ವೇರ್. ಹಾಗಾಗಿ ಆಲ್ರೆಡಿ ಪ್ರೂವ್ ಮಾಡೋದಾಯಿತು ಬೈ ಯೂಸಿಂಗ್ ಎನ್ ಆಪರೇಷನ್ಸ್ R1 ಡ್ಯಾಶ್ ಆ್ಯಂಡ್ ಮತ್ತು ಕಾಲಮ್ 2 ಮತ್ತು ಕಾಲಮ್ 3ನ ಚೇಂಜಸ್ ಮಾಡಿಕೊಂಡು ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ R1 ತೊಗೊಂಡು ಪ್ರೂವ್ ಮಾಡ್ತಾ ಇದ್ದೀವಿ. ಇನ್ ದ ನೆಕ್ಸ್ಟ್ ಪ್ರಾಬ್ಲಮ್ prove that determinant a minus b minus c 2a 2b b minus c minus a 2b 2c 2c c minus a minus b is equals to a plus b plus c ಹೋಲ್ ಕ್ಯೂಬ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಎಸ್ ಅಗೈನ್ ಸಪ್ಲಿಮೆಂಟ್ರಿ 16ಅಲ್ಲಿ ಕೇಳಿರೋಂಥ ಕ್ವಶನ್ ಇದು. 1 ಟೈಮ್ ಕೇಳಿದ್ದಾನೆ. ಸೊ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇನ್ನೊಂದ್ಸಲಿ ಕೊಡ್ಬೋದು. ಹಾಗಾಗಿ ಕಾನ್ಸಂಟ್ರೇಷನ್ ಮಾಡ್ತಾ ಹೋಗಿ. ಎಸ್ ಇಲ್ಲಿ ನಮಗೆ ಎಲ್ ಎಚ್ ಎಸ್ ಈಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡಿದ್ರೆ ಪ್ರೂಫ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಹಾಗಾದರೆ ಎಲ್ ಎಚ್ ಎಸ್ ಅಲ್ಲಿ ಕೊಟ್ಟಿರೋಂಥ ಗಿವನ್ ಕಂಡೀಷನ್ಸ್ ಏನು? ಡಿಟರ್ಮಿನೆಂಟ್ a minus b minus c 2a 2b b minus c minus a 2b 2c 2c c minus a minus b ನ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಬರ್ಕೊಳ್ತಾ ಹೋಗ್ತಾ ಇದ್ದೀರಿ. ನೆಕ್ಸ್ಟ್ ಒನ್ ಆಪ್ರೇಷನ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. R1 ಕ್ಯಾನ್ ಬಿ ಚೇಂಜಸ್ ಟು a minus b minus c 2a ಅನ್ನೋದು ಚೇಂಜಸ್ ಆಗ್ತಾ ಇದೆ R1 ಪ್ಲಸ್ R2 ಪ್ಲಸ್ R3 ಅಂದರೆ R1 ಪ್ಲಸ್ R2 ಪ್ಲಸ್ R3 R1 ಚೇಂಜಸ್ ಆಗ್ತಾ ಇದೆ. R1ನಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನ R2ಅಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನ ಆ್ಯಂಡ್ R3ಅಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನ ಆ್ಯಡ್ ಮಾಡಿ ಎ ಪ್ಲಸ್ ಬಿ ಪ್ಲಸ್ ಸಿ ಎ ಪ್ಲಸ್ ಬಿ ಪ್ಲಸ್ ಸಿ ಎ ಪ್ಲಸ್ ಬಿ ಪ್ಲಸ್ ಸಿ ಫಾರ್ಮೆಟಿಗೆ ಬಂದೇ ಬರುತ್ತೆ. ಯಾಕೆ ಅಂತ ಅಂದರೆ ಎ ಮೈನಸ್ ಬಿ ಮೈನಸ್ ಸಿ ಪ್ಲಸ್ 2b ಪ್ಲಸ್ 2c ಮೈನಸ್ ಬಿ ಪ್ಲಸ್ 2b ಅಂದರೆ ಏನಾಗುತ್ತೆ ಅಗೇನ್ ಪ್ಲಸ್ ಬಿ ಉಳ್ಕೊಳ್ಳುತ್ತೆ. ಹಾಗೆ ಮೈನಸ್ ಸಿ ಪ್ಲಸ್ 2c ಅಂತಂದರೆ ಸಿ ಉಳಿತಾ ಹೋಗುತ್ತೆ. ಹಾಗಾಗಿ ರಿಮೈನಿಂಗ್ ಏನಾಗ್ತಾ ಹೋಗುತ್ತೆ ಡಿಟರ್ಮಿನೆಂಟ್ ಈಸ್ ಈಕ್ವಲ್ಸ್ ಟು a plus b plus c and here also r1 plus r2 plus r3 r1 2a ಇದೆ ಮೈನಸ್ ಎ 2a ಮೈನಸ್ ಎ ಅಂತಂದರೆ ಪ್ಲಸ್ ಎ ಉಳಿತಾ ಹೋಗುತ್ತೆ. ಹಾಗೆ ಪ್ಲಸ್ ಬಿ ಮೈನಸ್ ಸಿ ಪ್ಲಸ್ 2c ಅಂತಂದರೆ ಪ್ಲಸ್ ಸಿ ಹೋಗುತ್ತೆ. ಹಾಗಾಗಿ ಎ ಪ್ಲಸ್ ಬಿ ಪ್ಲಸ್ ಸಿ ರಿಮೈನಿಂಗ್ ಎಲಿಮೆಂಟ್ಸ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಒನ್ 2a ಪ್ಲಸ್ 2b ಪ್ಲಸ್ ಸಿ ಮೈನಸ್ ಎ ಮೈನಸ್ ಬಿ. ಹಾಗಾಗಿ 2a ಮೈನಸ್ ಎ ಅಗೇನ್ ಎ 2b ಮೈನಸ್ ಬಿ ಪ್ಲಸ್ ಬಿ ಪ್ಲಸ್ ಸಿ ಈಸ್ ದ ಆನ್ಸರ್. ಎಸ್ ಇಲ್ಲಿ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ ಡಿಟರ್ಮಿನೆಂಟ್ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಎ ಪ್ಲಸ್ ಬಿ ಪ್ಲಸ್ ಸಿ ಎ ಪ್ಲಸ್ ಬಿ ಪ್ಲಸ್ ಸಿ ಆ್ಯಂಡ್ 2b b ಮೈನಸ್ ಸಿ ಮೈನಸ್ ಎ 2b 2c 2c ಸಿ ಮೈನಸ್ ಎ ಮೈನಸ್ ಬಿ. ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ R2 ಎಲಿಮೆಂಟ್ಸ್ ಏನಾದರೂ ಚೇಂಜಸ್ ಆಗ್ತಾ ಇದೆಯಾ? R2 ಆ್ಯಂಡ್ R3 ನೋ ನೆವರ್ ಚೇಂಜಸ್. ಹಾಗಾಗಿ ಹ್ಯಾಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಬರ್ಕೊಂಡಿದ್ದೀನಿ. R1 ಮಾತ್ರ ಚೇಂಜಸ್ ಆಗಿರೋದು ಎ ಮೈನಸ್ ಬಿ ಮೈನಸ್ ಸಿ ಇದು ಎ ಪ್ಲಸ್ ಬಿ ಪ್ಲಸ್ ಸಿ ಎ ಪ್ಲಸ್ ಬಿ ಪ್ಲಸ್ ಸಿ ಎ ಪ್ಲಸ್ ಬಿ ಪ್ಲಸ್ ಸಿ. ಈಗ ನಾವು R1ಅಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಕಾಮನ್ ಇರೋದ್ರಿಂದ ಎ ಪ್ಲಸ್ ಬಿ ಪ್ಲಸ್ ಸಿನ ಹೊರಗಡೆ ಇಟ್ಕೊಳ್ತಾ ಇದ್ದೀನಿ.
ಕಾಮನ್ ಆಗಿ ಹೊರಗಡೆ ಇಟ್ಕೊಂಡಾಗ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿಟರ್ಮಿನೆಂಟ್ 1 1 1. R2 ಎಲಿಮೆಂಟ್ಸ್ ಏನು ಚೇಂಜಸ್ ಆಗಿಲ್ಲ ಆ್ಯಂಡ್ R3 ಎಲಿಮೆಂಟ್ಸ್ ಕೂಡ ಏನು ಚೇಂಜಸ್ ಆಗಿಲ್ಲ, ಹಾಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಒನ್, ಹಾಗೆ ಡಿಟರ್ಮಿನೆಂಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಕಾಲಮ್ 2 ಆಪ್ರೇಷನ್ಸ್ನ ಯೂಸ್ ಮಾಡ್ತಾ ಇದ್ರಿ. ಕಾಲಮ್ 2 ಚೇಂಜಸ್ ಟು ಕಾಲಮ್ 2 ಮೈನಸ್ ಕಾಲಮ್ 1. ಎಸ್, ಕಾಲಮ್ 2 ಅಲ್ಲಿರುವಂಥ ಎಲಿಮೆಂಟ್ಸ್ಗಳು ಯಾವುದೇ ಅದು ಇವಾಗ 1 ಬಿ ಮೈನಸ್ ಸಿ ಮೈನಸ್ ಎ ಆ್ಯಂಡ್ 1 ಬಿ ಮೈನಸ್ ಸಿ ಮೈನಸ್ ಎ ಆ್ಯಂಡ್ 2c. ಆ್ಯಂಡ್ ಕಾಲಮ್ 1 ಅಲ್ಲಿರುವಂಥ ಎಲಿಮೆಂಟ್ಸ್ ಯಾವುದ್ಯಾವುದು 1 2b 2c. ಎಸ್, 1 ಮೈನಸ್ 1 0, ಬಿ ಮೈನಸ್ ಸಿ ಮೈನಸ್ ಎ, ಬಿ ಮೈನಸ್ ಸಿ ಮೈನಸ್ ಎ ಮೈನಸ್ 2b ಅಂತಂದರೆ ಅಗೇನ್ ಮೈನಸ್ ಬಿ ಮೈನಸ್ ಸಿ ಮೈನಸ್ ಎ ಆಗ್ತಾ ಹೋಗುತ್ತೆ. 2c ಮೈನಸ್ 2c ಅಂತಂದರೆ ವ್ಯಾಲ್ಯೂ 0 ಆಗ್ತಾ ಇದೆ. ಎಸ್, ಹಾಗೆ ನೆಕ್ಸ್ಟ್ ಒನ್, ಕಾಲಮ್ 3 ಚೇಂಜಸ್ ಆಗ್ತಾ ಇದೆ. ಕಾಲಮ್ 3 ಮೈನಸ್ ಕಾಲಮ್ 1. ಎಸ್, ಕಾಲಮ್ 3 ಮೈನಸ್ ಕಾಲಮ್ 1 ಅಂತಂದರೆ 1 ಮೈನಸ್ 1 0, 2b ಮೈನಸ್ 2b 0, ಸಿ ಮೈನಸ್ ಎ ಮೈನಸ್ ಬಿ ಮೈನಸ್ 2c, ಸಿ ಮೈನಸ್ ಎ ಮೈನಸ್ ಬಿ ಮೈನಸ್ 2c ಅಂದರೆ ಮೈನಸ್ ಎ ಮೈನಸ್ ಬಿ 2c ಅಲ್ಲಿ ಮೈನಸ್ 2c ಕ್ಯಾನ್ಸಲ್ ಆಯಿತು ಅಂದರೆ ಮೈನಸ್ ಎ ಉಳಿತಾ ಹೋಗುತ್ತೆ. ಹಾಗಾಗಿ ಮೈನಸ್ ಸಿ ಮೈನಸ್ ಎ ಮೈನಸ್ ಬಿ ರಿಮೈನಿಂಗ್ ಎಲಿಮೆಂಟ್ಸ್ಗಳು. ಹಾಗಾಗಿ ನೆಕ್ಸ್ಟ್ ಒನ್, ಇಲ್ಲಿ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ, ಡಿಟರ್ಮಿನೆಂಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಡಿಟರ್ಮಿನೆಂಟ್ 1 0 0 2b ಮೈನಸ್ ಬಿ ಮೈನಸ್ ಸಿ ಮೈನಸ್ ಎ 0 2c 0 ಮೈನಸ್ ಸಿ ಎ ಮೈನಸ್ ಎ ಮೈನಸ್ ಬಿ ಆಗ್ತಾ ಇದೆ. ಎಸ್, ಇಲ್ಲಿ ನಾವು ನೆಕ್ಸ್ಟ್ ಏನು ಮಾಡ್ಬೋದು, ಹಾಗಾದರೆ ಇಲ್ಲಿ ನಾವು ಎ ಪ್ಲಸ್ ಬಿ ಪ್ಲಸ್ ಸಿನ ಕಾಮನ್ ತೆಗಿತಾ ಹೋಗ್ಬೋದಲ್ವಾ. ಎ ಪ್ಲಸ್ ಬಿ ಪ್ಲಸ್ ಸಿನ ಇಲ್ಲಿ ನಾವೇನಾದರೂ ಕಾಮನ್ ತೆಗೆದ್ರೆ ಮೈನಸ್ ಆಫ್ ಆಗ್ತಾ ಹೋಗುತ್ತೆ. ಹಿಯರ್ ಆಲ್ಸೋ ಎ ಪ್ಲಸ್ ಬಿ ಪ್ಲಸ್ ಸಿನ ಬರ್ಕೋಬೋದು. ಹಾಗಾಗಿ ಇಲ್ಲಿ ನಾವು ಮೈನಸ್ ಇಂಟು ಮೈನಸ್ ಬಿ ಮೈನಸ್ ಸಿ ಮೈನಸ್ ಎ ಆಯಿತು ಅಂದರೆ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಆಗ್ತಾ ಹೋಗುತ್ತೆ. ಹಾಗೆ ಮೈನಸ್ ಆಫ್ ಮೈನಸ್ ಸಿ ಮೈನಸ್ ಎ ಮೈನಸ್ ಬಿ ಇದು ಎ ಪ್ಲಸ್ ಬಿ ಪ್ಲಸ್ ಸಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕಾಲಮ್ 2 ಆ್ಯಂಡ್ ಕಾಲಮ್ 3ಅಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿನ ಹೊರಗಡೆ ಇಟ್ಕೊಳ್ತೀನಿ. ಎ ಪ್ಲಸ್ ಬಿ ಪ್ಲಸ್ ಸಿನ ಕಾಲಮ್ 2ಇಂದ ಆ್ಯಂಡ್ ಎ ಪ್ಲಸ್ ಬಿ ಪ್ಲಸ್ ಸಿನ ಕಾಲಮ್ 3ಇಂದ ಅಂತಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ. ಆಲ್ರೆಡಿ ಇಲ್ಲೊಂದು ಎ ಪ್ಲಸ್ ಬಿ ಪ್ಲಸ್ ಸಿ ಇರೋದ್ರಿಂದ ಎಷ್ಟು ಟೈಮ್ಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಇದೆ, ಹಾಗಾದರೆ 3 ಟೈಮ್ಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಕಾಮನ್ ಇರೋದ್ರಿಂದ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿಟರ್ಮಿನೆಂಟ್ 1 0 0 2b 2c. ಇಲ್ಲಿ ನಾವು ಎ ಪ್ಲಸ್ ಬಿ ಪ್ಲಸ್ ಸಿನ ಕಾಮನ್ ತೆಗೆದ್ರೆ ಮೈನಸ್ 1 ಉಳಿಯುತ್ತೆ. ಹಾಗೆ ಇಲ್ಲಿ 0 ಆಗುತ್ತೆ, ಹಿಯರ್ ಆಲ್ಸೋ 0 ಆಗುತ್ತೆ, ಹಿಯರ್ ಆಲ್ಸೋ 0 ಆ್ಯಂಡ್ ಹಿಯರ್ ಎ ಪ್ಲಸ್ ಬಿ ಪ್ಲಸ್ ಸಿನ ಕಾಮನ್ ತೆಗೆದ್ರೆ ಮೈನಸ್ 1 ಉಳಿತಾ ಹೋಗುತ್ತೆ. ಎಸ್, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್. ಇನ್ ದ ನೆಕ್ಸ್ಟ್ ಸ್ಟೆಪ್ ಡೆಲ್ಟಾ ಏನಾಗ್ತಾ ಇದೆ ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್. ನೆಕ್ಸ್ಟ್ ಒನ್, ಈ ಡಿಟರ್ಮಿನೆಂಟ್ ಒಂದು ಪ್ರಾಪರ್ಟಿ ಇದೆ, ಏನಂತ, except diagonal elements other elements will be 0. except diagonal elements, ಈ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನು ಬಿಟ್ಟು ಇನ್ನು ಉಳ್ಕೊಂಡಿರೋ ಯಾವುದೇ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳಲ್ಲಿ ಏನಾದರೂ ನಮಗೆ 0 ವ್ಯಾಲ್ಯೂ ಬರ್ತಾ ಇದೆ ಅಂದರೆ ಇಲ್ಲಿನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ, ವಿ ಹ್ಯಾವ್ ಟು ಮಲ್ಟಿಪ್ಲೈ ದೀಸ್ ಡಯಾಗ್ನಲ್ ಎಲಿಮೆಂಟ್ಸ್. ಈ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು -1 ಇಂಟು -1. ಹಾಗಾಗಿ 1 ಇಂಟು -1 ಅಂದರೆ ಏನಾಯಿತು, -1 ಇಂಟು -1 +1 +1 ಇಂಟು 1 1 ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್. ದಿಸ್ ಇಸ್ ದ RHS ಆಫ್ ದ ಗಿವನ್ ಕ್ವಶನ್ ಆಗ್ತಾ ಇದೆ. ಹಾಗಾದರೆ 7th ಒಂದು ಕ್ವಶನ್ಸ್ ಗೊತ್ತಾಯ್ತಲ್ವಾ. 7th ಒಂದು ಕ್ವಶನ್ಸಲ್ಲಿ ಏನಾಗಿತ್ತು, ಪ್ರೂವ್ ದಟ್ ದ ಡಿಟರ್ಮಿನೆಂಟ್ a ಮೈನಸ್ ಬಿ ಮೈನಸ್ ಸಿ 2a 2b b ಮೈನಸ್ ಸಿ ಮೈನಸ್ ಎ 2b 2c 2c c ಮೈನಸ್ ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಕ್ಯೂಬ್ ಅಂತ ಪ್ರೂವ್ ಮಾಡಬೇಕಾಗಿತ್ತು. ಪ್ರೂವ್ ಮಾಡಿದ್ದೀವಿ. ನೆಕ್ಸ್ಟ್ ಒನ್, ಇನ್ ದ ನೆಕ್ಸ್ಟ್ ಕ್ವಶನ್ 7th ಒಂತಾಯಿತು. 8th ಒಂದು ನೋಡ್ತಾ ಹೋಗೋಣ.
8th ಒಂತಲ್ಲಿ ಏನು ಕೇಳ್ತಾ ಇದ್ದಾರೆ? ಎಸ್, ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಯಾಕೆ ಅಂದರೆ ಸಪ್ಲಿಮೆಂಟ್ರಿ 14, ಆ್ಯನ್ಯುವಲ್ 18 ಆ್ಯಂಡ್ ಸಪ್ಲಿಮೆಂಟ್ರಿ 18. ಆ್ಯನ್ಯುವಲ್ 18 ಮತ್ತು ಸಪ್ಲಿಮೆಂಟ್ರಿ 18ಅಲ್ಲೇ ಕಂಟಿನ್ಯೂಸ್ ಆಗಿ 2 ಟೈಮ್ಸ್ ರಿಪೀಟೆಡ್ ಆಗಿದೆ. ಹಾಗೆ ಥರ್ಡ್ ಟೈಮಲ್ಲಿ ಸಪ್ಲಿಮೆಂಟ್ರಿ 14ಅಲ್ಲಿ ರಿಪೀಟೆಡ್ ಆಗ್ತಿದೆ. ಹಾಗಾಗಿ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಲೇಬೇಕು ಈ ಪ್ರಾಬ್ಲಮ್ ಮೇಲೆ. ಏನಂತ ಪ್ರೂವ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ? ಪ್ರೂವ್ ದಟ್ ದ ಡಿಟರ್ಮಿನೆಂಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ 2z, ಎಕ್ಸ್ ವೈ z, y plus z plus 2x, y z x z plus x plus 2y is equals to 2 into x plus y plus z whole power 3 ಅಂತ ಪ್ರೂವ್ ಮಾಡಬೇಕಾಗಿದೆ. ಹಾಗಾದರೆ LHS is equals to RHS ಅಂತ ಪ್ರೂವ್ ಮಾಡಬೇಕು. ಹಾಗಾಗಿ ಫಸ್ಟ್ ನಾವೇನು ಬರ್ಕೊಳ್ತಾ ಹೋಗೋಣ? LHSನ ಬರ್ಕೊಳ್ತಾ ಹೋಗೋಣ. ಸೊಲ್ಯೂಷನ್ಸಲ್ಲಿ ಫಸ್ಟ್ ಸ್ಟೆಪ್ ಏನಾಗ್ತಾ ಇದೆ? LHS ಅಲ್ಲಿ ಇರುವಂಥ ಟರ್ಮ್ಸ್ಗಳನ್ನ ಬರ್ಕೊಂಡಿದ್ದೀವಿ. Delta is equals to, we have to mention this term will be equals to delta. ಹಾಗಾಗಿ delta is equals to determinant x plus y plus 2z, x y z, y plus z plus 2x, y z x x z plus 2y ಅಂತ ಮೆನ್ಷನ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಒಂದು ಆಪರೇಷನ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ. ಕಾಲಮ್ ಆಪರೇಷನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ 2 of x plus y plus z ಹೋಲ್ ಕ್ಯೂಬ್ ಫಾರ್ಮಲ್ಲಿ ಇಲ್ಲಿ ಬರಬೇಕಾಗಿದೆ. ಹಾಗಾದರೆ ಇಲ್ಲಿ ನಾವು ಕಾಲಮ್ 1, ಕಾಲಮ್ 2, ಕಾಲಮ್ 3 ಆ್ಯಡ್ ಮಾಡೋದಾದರೆ ಕಾಲಮ್ 1 ಎಲಿಮೆಂಟ್ಸ್ಗಳು ಯಾವುದ್ಯಾವುದು? ಕಾಲಮ್ 1 ಎಲಿಮೆಂಟ್ಸ್ಗಳು ಎಕ್ಸ್ ಪ್ಲಸ್ ವೈ ಪ್ಲಸ್ 2z, ದೀಸ್ ಆರ್ ದ ಕಾಲಮ್ 1 ಎಲಿಮೆಂಟ್ಸ್. ಹಾಗೆ ಕಾಲಮ್ 2 ಎಲಿಮೆಂಟ್ಸ್ ಎಕ್ಸ್ ವೈ z, y plus z plus 2x and x are the column 2 elements. And next one x, y, z plus x plus 2y are the column 3 elements. Yes, ಈಗ ನಾವು ಕಾಲಮ್ 1 ಪ್ಲಸ್ ಕಾಲಮ್ 2 ಪ್ಲಸ್ ಕಾಲಮ್ 3, ಕಾಲಮ್ 1 ಚೇಂಜಸ್ ಆಗ್ತಾ ಇದೆ. ಎಕ್ಸ್ ಪ್ಲಸ್ ವೈ ಪ್ಲಸ್ 2z ಇದ್ದಿದ್ದು ನಮಗೇನಾಗ್ತಾ ಇದೆ? ಇಲ್ಲಿ ಈ ಆಪರೇಷನ್ಸ್ ಅಪ್ಲೈ ಮಾಡಿದಾಗ 2x ಪ್ಲಸ್ 2y ಪ್ಲಸ್ 2z ಆಗುತ್ತೆ. ಯಾಕೆ? ಎಕ್ಸ್ ಪ್ಲಸ್ ವೈ ಪ್ಲಸ್ 2z ಪ್ಲಸ್ ಎಕ್ಸ್ ಎಸ್ ಕಾಲಮ್ 1 ಚೇಂಜಸ್ ಆಗ್ತಾ ಇರೋದು. ಎಕ್ಸ್ ಪ್ಲಸ್ ವೈ ಪ್ಲಸ್ 2z ಇದ್ದಿದ್ದು ಕಾಲಮ್ 1 ಪ್ಲಸ್ ಕಾಲಮ್ 2 ಪ್ಲಸ್ ಕಾಲಮ್ 3. ಎಸ್ ಕಾಲಮ್ 1 ಎಲಿಮೆಂಟ್ಸ್ ಎಸ್ ಕಾಲಮ್ 1 ಪ್ಲಸ್ ಕಾಲಮ್ 2 ಪ್ಲಸ್ ಕಾಲಮ್ 3. ಎಸ್ ಎಕ್ಸ್ ಪ್ಲಸ್ ಎಕ್ಸ್ 2x, y ಪ್ಲಸ್ ವೈ 2y, 2z ಇಲ್ಲೆಲ್ಲಾದರೂ z ಇದೆಯಾ? ಇಲ್ಲ. ಎಸ್ ಹಾಗಾಗಿ 2zನ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಬರ್ಕೊಳ್ತಾ ಇದ್ದೀನಿ. ಹಾಗಾದರೆ ಕಾಲಮ್ 1 ಎಕ್ಸ್ ಪ್ಲಸ್ ವೈ ಪ್ಲಸ್ 2z ಕನ್ವರ್ಟೆಡ್ ಟು 2x ಪ್ಲಸ್ 2y ಪ್ಲಸ್ 2z. ಆ್ಯಂಡ್ ಕಾಲಮ್ 2 ಏನಾದರೂ ಚೇಂಜಸ್ ಆಗಿದೆಯಾ? ಎಸ್, ನೋ ಚೇಂಜಸ್. ಎಸ್ ನೆಕ್ಸ್ಟ್ ಒನ್ ಕಾಲಮ್ 3 ಚೇಂಜಸ್ ಆಗಿದೆಯಾ? ನೋ ಚೇಂಜಸ್. ಹಾಗಾದರೆ ಅರ್ಥ ಏನಾಯಿತು? ಕಾಲಮ್ 1 ಮಾತ್ರ ಚೇಂಜಸ್ ಮಾಡ್ತಾ ಇದ್ದೀವಿ. ಕಾಲಮ್ 2 ಆ್ಯಂಡ್ ಕಾಲಮ್ 3 ಆರ್ ದ ರಿಮೈನಿಂಗ್ ಸೇಮ್ ಎಲಿಮೆಂಟ್ಸ್. ಹಾಗಾಗಿ ಕಾಲಮ್ 1 ಎಗೇನ್ ಚೇಂಜಸ್ ಆಗ್ತಾ ಇದೆ. ಇಲ್ಲಿ z ಇದೇನಾಗ್ತಾ ಇದೆ? ಇಲ್ಲಿ 2x ಪ್ಲಸ್ 2y ಪ್ಲಸ್ 2z. ಎಸ್ 2x ಪ್ಲಸ್ 2y ಪ್ಲಸ್ 2z ಅಂದರೆ ಹೇಗೆ ಬರ್ತಾ ಇದೆ? z ಪ್ಲಸ್ z 2z, y ಪ್ಲಸ್ y 2y, 2x x ಇಲ್ಲ ಹಾಗಾಗಿ 2xನ ಹಾಗೆ ಬರ್ಕೊಳ್ತೀನಿ. ಹಾಗಾದರೆ ಕಾಲಮ್ 1 ಚೇಂಜಸ್ ಆಯಿತು. ಕಾಲಮ್ 1 ಇದಿಷ್ಟು ಎಲಿಮೆಂಟ್ಸ್ಗಳನ್ನು ಆ್ಯಡ್ ಮಾಡಬೇಕು. ಹಾಗಾದರೆ ಎಕ್ಸ್ ಪ್ಲಸ್ 2x ಪ್ಲಸ್ 2y ಪ್ಲಸ್ 2z ವ್ಯಾಲ್ಯೂಸ್ ನಮಗೆ ಬರ್ತಾ ಇದೆ. ಹಾಗೆ ನೆಕ್ಸ್ಟ್ ಒನ್ ಎಗೇನ್ ಕಾಲಮ್ 1ಅಲ್ಲಿರುವಂಥ ಥರ್ಡ್ ಎಲಿಮೆಂಟ್ ಎಗೇನ್ ಚೇಂಜಸ್ ಆಗ್ತಾ ಇದೆ. z ಏನಾಗ್ತಾ ಇದೆ? ಇಲ್ಲಿ 2x ಪ್ಲಸ್ 2y ಪ್ಲಸ್ 2z. ಎಗೇನ್ ಏನು ಬರುತ್ತೆ? z ಪ್ಲಸ್ ಎಕ್ಸ್ ಪ್ಲಸ್ 2y ಎಕ್ಸ್ ಪ್ಲಸ್. ಹಾಗಾಗಿ ಇಷ್ಟು ಎಲಿಮೆಂಟ್ಸ್ಗಳನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? ನಮಗೆ 2x ಪ್ಲಸ್ 2y ಪ್ಲಸ್ 2z ಬರ್ತಾ ಹೋಗುತ್ತೆ. ಯಾಕೆ? ಎಕ್ಸ್ ಪ್ಲಸ್ ಎಕ್ಸ್ 2x, z ಪ್ಲಸ್ z 2z, ಹಿಯರ್ ದ 2y. ಹಾಗಾಗಿ ಕಾಲಮ್ 1ನಲ್ಲಿ ಥರ್ಡ್ ಎಲಿಮೆಂಟ್ ಏನಾಗ್ತಾ ಇದೆ? ಇಲ್ಲಿ 2x ಪ್ಲಸ್ 2y ಪ್ಲಸ್ 2z. ಈಗ ನಾವು ಕಾಲಮ್ 1ನಲ್ಲಿ ನಮಗೆ 2x ಪ್ಲಸ್ 2y ಪ್ಲಸ್ 2z ಕಾಮನ್ ಇದೆ ಅಲ್ವಾ? ಎಸ್
2x ಪ್ಲಸ್ 2y ಪ್ಲಸ್ 2z ಕಾಮನ್ ಇರೋದ್ರಿಂದ ನಾನು 2ನ ಹೊರಗಡೆ ಇಟ್ಕೊಂಡ್ರೆ 2 ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಬರ್ಕೋಬೋದಲ್ವಾ. ಎಸ್, ಡಿಟರ್ಮಿನೆಂಟ್ ಈಸ್ ಈಕ್ವಲ್ಸ್ ಟು 2 ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಡಿಟರ್ಮಿನೆಂಟ್ 1 1 1 ಎಕ್ಸ್ ವೈ ವೈ ಪ್ಲಸ್ ಝೆಡ್ ಪ್ಲಸ್ 2x ವೈ ಎಕ್ಸ್ ಝೆಡ್ ಪ್ಲಸ್ ಎಕ್ಸ್ 2y. ಇದಿಷ್ಟು ನಮಗೆ ಕಾಲಮ್ 2 ಚೇಂಜಸ್ ಆ್ಯಂಡ್ ಕಾಲಮ್ 1 ಚೇಂಜಸ್ ಆಗಿರೋಂಥ ಎಲಿಮೆಂಟ್ಸ್ಗಳು. ಇನ್ ದ ನೆಕ್ಸ್ಟ್ ಸ್ಟೆಪ್ ಏನಾಗ್ತಾ ಇದೆ ನೋಡ್ತಾ ಹೋಗೋಣ. ಇನ್ ದ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ, ರೋ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಎಸ್, ರೋ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡಿಕೊಂಡ್ರೆ R2 ಮೈನಸ್ R1 ಆ್ಯಂಡ್ R3 ಮೈನಸ್ R1. ಏನಕ್ಕೆ R1 ಮತ್ತು ರೋ ಆಪ್ರೇಷನ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ಕಾಲಮ್ 1 ಅಥವಾ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ಕಾಲಮ್ 2 ಆರ್ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ಕಾಲಮ್ 3 ತೊಗೊಳ್ಬೇಕಾದ್ರೆ ಈಸಿ ಆಗ್ತಾ ಹೋಗುತ್ತೆ ಡಿಟರ್ಮಿನೆಂಟ್ನ ಫೈಂಡ್ ಔಟ್ ಮಾಡೋದಕ್ಕೆ. ಹಾಗಾಗಿ R2ಅಲ್ಲಿರುವಂಥ ಎಲಿಮೆಂಟ್ಸ್ ಯಾವುದು, 1 ವೈ ಪ್ಲಸ್ ಝೆಡ್ ಪ್ಲಸ್ 2x ವೈ. R3ಅಲ್ಲಿರುವಂಥ ಎಲಿಮೆಂಟ್ಸ್ 1 ಎಕ್ಸ್ ಝೆಡ್ ಪ್ಲಸ್ ಎಕ್ಸ್ ಪ್ಲಸ್ 2y. ಹಾಗಾಗಿ R2 ಮೈನಸ್ R1 ಅಂದರೆ 1 ಮೈನಸ್ 1 0 ವೈ ಪ್ಲಸ್ ಝೆಡ್ ಪ್ಲಸ್ 2x ಮೈನಸ್ ಎಕ್ಸ್ ಅಂದರೆ ವೈ ಪ್ಲಸ್ ಝೆಡ್ ಪ್ಲಸ್ ಎಕ್ಸ್ ಬರುತ್ತೆ. ಯಾಕೆಂದರೆ 2x ಮೈನಸ್ ಎಕ್ಸ್ನ ವ್ಯಾಲ್ಯೂ ಎಷ್ಟು, ಓನ್ಲಿ ಎಕ್ಸ್. ಅಗೈನ್ ವೈ ಮೈನಸ್ ವೈ 0. R1 ಚೇಂಜಸ್ ಆಗಿಲ್ಲ, ಹಾಗೆ ಬರ್ಕೊಂಡಿದ್ದೀವಿ. R3 ಕೂಡ ಚೇಂಜಸ್ ಆಗ್ತಾ ಇದೆ. R3 ಚೇಂಜಸ್ ಆಗ್ತಿರೋದ್ರಿಂದ ಏನಾಗುತ್ತೆ, R3 ಚೇಂಜಸ್ ಏನಾಗ್ತಾ ಇದೆ, R3 ಮೈನಸ್ R1 ಅಲ್ವಾ. ಎಸ್, R3 ಮೈನಸ್ R1 ಅಂದರೆ 1 ಮೈನಸ್ 1 0 ಆ್ಯಂಡ್ ಎಕ್ಸ್ ಮೈನಸ್ ಎಕ್ಸ್ 0 ಆ್ಯಂಡ್ ಝೆಡ್ ಪ್ಲಸ್ ಎಕ್ಸ್ ಪ್ಲಸ್ 2y ಮೈನಸ್ ವೈ ಅಂತಂದರೆ ಝೆಡ್ ಪ್ಲಸ್ ಎಕ್ಸ್ ಪ್ಲಸ್ ವೈ ಆಗ್ತಾ ಇದೆ. ಇದಿಷ್ಟು ನಿಮಗೆ R2 ಮತ್ತು R3 ಚೇಂಜಸ್ ಆಗಿರೋಂಥ ಎಲಿಮೆಂಟ್ಸ್ಗಳು. ಈಗ ನಾವು ಇಲ್ಲಿ ಕಾಲಮ್ 2 ಇಂದ ನಾವು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ರೋ 2 ಇಂದ ನಾವು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್, ಹಾಗೆ ರೋ 3 ಇಂದ ನಾವು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡನ್ನು ಕಾಮನ್ ತೆಗಿಬೋದಲ್ವಾ. ಹಾಗಾಗಿ 2 ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡನ್ನು ಕಾಮನ್ ತಗೊಂಡು ಬರ್ಕೋಬೋದು. ಇನ್ನು ನೆಕ್ಸ್ಟ್ ಒನ್, ಈ ಎರಡರಿಂದ ನಾವು ಕಾಲಮ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡನ್ನು ಕಾಮನ್ ತೆಗೆದ್ರೆ ಏನು ಬರ್ತಾ ಹೋಗುತ್ತೆ, 1 ಎಕ್ಸ್ ವೈ 0 1 0 ಹಾಗೆ 0 0 1 ರಿಮೈನಿಂಗ್ ಬರ್ತಾ ಹೋಗುತ್ತೆ. ಈಗ ಒಂದು ಪ್ರಾಪರ್ಟಿ ಗೊತ್ತಿದೆ, ಎಕ್ಸೆಪ್ಟ್ ಡಯಾಗ್ನಲ್ ಎಲಿಮೆಂಟ್ಸ್ಗಳು. ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನು ಬಿಟ್ಟರೆ ಅಪ್ಪರ್ ಪಾರ್ಟ್ ಆರ್ ಲೋಯರ್ ಪಾರ್ಟ್ ಏನಾದರೂ ನಮಗೆ 0 ಆಗಿದೆ ಅಂತಂದರೆ ಇಲ್ಲಿನ ಡಿಟರ್ಮಿನೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಹೇಗೆ, ವಿ ಹ್ಯಾವ್ ಟು ಮಲ್ಟಿಪ್ಲೈ ದೀಸ್ ಡಯಾಗ್ನಲ್ ಎಲಿಮೆಂಟ್ಸ್. ದೀಸ್ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗ್ತಾ ಹೋಗುತ್ತೆ, ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿನ ಡಿಟರ್ಮಿನೆಂಟ್ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕಾದ್ರೆ 1 ಇಂಟು 1 ಇಂಟು 1ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಹಾಗಾದರೆ 1 ಇಂಟು 1 ಇಂಟು 1 ಅಂದರೆ ಏನಾಗುತ್ತೆ, 1 ಬರ್ತಾ ಇದೆ. ಹಾಗಾಗಿ 2 ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ವೈ ಪ್ಲಸ್ ಎಕ್ಸ್ ಪ್ಲಸ್ ಝೆಡನ್ನು ನಾವು ಕಾಮನ್ ತೆಗಿತಾ ಇದ್ದೀವಿ. ಆ್ಯಂಡ್ ಇಯರ್ ಆಲ್ಸೋ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡನ್ನು ಕಾಮನ್ ತೆಗೆದ್ರೆ ಇಲ್ಲಿರೋಂಥ ಎಲಿಮೆಂಟ್ಸ್ಗಳು ಬರ್ತಾ ಇದೆ. ಇಂಟು ಡಿಟರ್ಮಿನೆಂಟ್ ವ್ಯಾಲ್ಯೂ ಎಷ್ಟಾಗುತ್ತೆ, 1 ಆಗ್ತಾ ಹೋಗುತ್ತೆ. ಹಾಗಾದರೆ 2 ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ 2 ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು 1 ಇಂಟು 2 ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅಂತಂದರೆ ಯಾವ್ದು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಆಲ್ ಟು ದ ಪವರ್ ಆಫ್ 3 ಆಗ್ತಾ ಹೋಗುತ್ತೆ. ಹಾಗಾಗಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗ್ತಾ ಇದೆ, ಡಿಟರ್ಮಿನೆಂಟ್ ಈಸ್ ಈಕ್ವಲ್ಸ್ ಟು 2 ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಹೋಲ್ ಕ್ಯೂಬ್ ಬರ್ತಾ ಇದೆ. ದಿಸ್ ಈಸ್ ದ RHS ಆಫ್ ದ ಗಿವನ್ ಕ್ವಶನ್ ಆಗ್ತಾ ಇದೆ. ಇನ್ ದ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ಸಲ್ಲಿ ಏನಿದೆ, ಎಸ್ ನೈನ್ತ್ ಒನ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. ಆ್ಯನ್ಯುವಲ್ 19ಅಲ್ಲಿ ಕೇಳಿದ್ದಾರೆ, ಈ ವರ್ಷ ಕೇಳ್ಬೋದು. ಪ್ರೂವ್ ದಟ್ ಡಿಟರ್ಮಿನೆಂಟ್ 1 ಪ್ಲಸ್ ಎ 1 1 1 1 ಪ್ಲಸ್ ಬಿ 1 1 1 1 ಪ್ಲಸ್ ಸಿ.
ಇಸ್ ಈಕ್ವಲ್ಸ್ ಟು ಎ ಬಿ ಸಿ ಇಂಟು 1 ಪ್ಲಸ್ ಎ 1 ಬೈ ಎ ಪ್ಲಸ್ 1 ಬೈ ಬಿ ಪ್ಲಸ್ 1 ಬೈ ಸಿ ಪ್ಲಸ್ 1 ಇಸ್ ಈಕ್ವಲ್ಸ್ ಟು ಎ ಬಿ ಸಿ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಅಂತನಾದರೂ ಪ್ರೂವ್ ಮಾಡಬೇಕು. ಎಸ್, ಈ ಎರಡರಲ್ಲಿ ಯಾವುದನ್ನು ಬೇಕಾದರೂ ಕೊಡ್ತಾ ಹೋಗ್ಬೋದು. ಯಾವುದರಲ್ಲಿ? ಈ ಎರಡರಲ್ಲಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಕೊಡೋ ಬದಲು ಎಲ್ ಎಚ್ ಎಸ್ ಕೊಟ್ಟು ಆರ್ ಎಚ್ ಎಸ್ ಅಲ್ಲಿ ಈ ಎರಡರಲ್ಲಿ ಯಾವುದನ್ನು ಬೇಕಾದರೂ ಕೊಡ್ತಾ ಹೋಗ್ಬೋದು. ಸೊ ಎರಡನ್ನೂ ನೋಡ್ಕೊತಾ ಹೋಗಿ. ಹಾಗಾದರೆ ಇಲ್ಲಿ ನಮಗೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಪ್ರೂವ್ ಮಾಡಬೇಕಾಗಿದೆ. ಇಲ್ಲಿ ಕೊಟ್ಟಿರೋಂಥ ಎಲ್ ಎಚ್ ಎಸ್ ಟರ್ಮ್ ಏನಿದೆ as it is ಹಾಗೆ ಬರ್ಕೊಂಡಿದ್ದೀನಿ ಸೊಲ್ಯೂಷನ್ಸಲ್ಲಿ. ಸೊಲ್ಯೂಷನ್ಸ್ ಇನ್ ದ ಫಸ್ಟ್ ಸ್ಟೆಪ್, ಡೆಲ್ಟಾ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ 1 ಪ್ಲಸ್ ಎ 1 1. These are the R1 elements, and R2 elements 1 1 plus B 1 are the R2 elements, and 1 1 plus C 1 1 1 1 plus C are the R3 elements. In the next step ಹೇಳ್ತಾ ಇದ್ದೀವಿ R2 can be changes. R2 can be changes ಆಗ್ತಾ ಇರೋದು ಏನಾಗ್ತಾ ಇದೆ ಇಲ್ಲಿ? R2 changes ಆಗ್ತಾ ಇದೆ R2 ಮೈನಸ್ R1. R2 ಎಲಿಮೆಂಟ್ಸ್ ಯಾವುದು? 1 1 1 ಪ್ಲಸ್ ಬಿ 1, ಆ್ಯಂಡ್ R3 ಎಲಿಮೆಂಟ್ಸ್ಗಳು ಯಾವುದು? 1 1 1 ಪ್ಲಸ್ ಸಿ. ಎಸ್, R1 ಎಲಿಮೆಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ಎಸ್, 1 ಮೈನಸ್ ಆಫ್ 1 ಪ್ಲಸ್ ಸಿ ಅಂತಂದರೆ 1 ಮೈನಸ್ ಆಫ್ 1 ಪ್ಲಸ್ ಸಿ ಅಂತಂದರೆ ಮೈನಸ್ ಎ ಮಾತ್ರ ರಿಮೈನಿಂಗ್ ಉಳ್ಕೊಳ್ಳುತ್ತೆ. ಯಾಕೆಂದರೆ 1 ಮೈನಸ್ ಮೈನಸ್ 1 ಮೈನಸ್ ಎ ಆಗುತ್ತೆ. 1 ಪ್ಲಸ್ ಸಿ ಅಲ್ವಾ, ಮೈನಸ್ನ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಮೈನಸ್ ಆಗ್ತಾ ಹೋಗುತ್ತಲ್ವ. ಹಾಗಾಗಿ ರಿಮೈನಿಂಗ್ ಎಲಿಮೆಂಟ್ಸ್ ಏನಾಯಿತು? ಮೈನಸ್ ಎ ಆಗ್ತಾ ಇದೆ. ಹಾಗೆ ಇಲ್ಲಿ 1 ಪ್ಲಸ್ ಬಿ ಇದೆ. 1 ಪ್ಲಸ್ ಬಿ ಮೈನಸ್ 1 ಅಂದರೆ ಓನ್ಲಿ ಬಿ ಟರ್ಮ್ ಉಳಿಯುತ್ತೆ. ಹಾಗೆ 1 ಮೈನಸ್ 1 ಅಂದರೆ 0 ಬರುತ್ತೆ. ಹಾಗೆ 1 ಮೈನಸ್ ಆಫ್ 1 ಪ್ಲಸ್ ಎ ಅಂದರೆ ಮೈನಸ್ ಎ, ಆ್ಯಂಡ್ 1 ಮೈನಸ್ 1 ಅಂದರೆ 0, ಆ್ಯಂಡ್ 1 ಪ್ಲಸ್ ಸಿ ಮೈನಸ್ 1 ಅಂದರೆ ಪ್ಲಸ್ ಸಿ ಉಳ್ಕೊಳ್ತಾ ಹೋಗುತ್ತೆ. ಯಾವುದು? ಈ ಆಪ್ರೇಷನ್ಸ್ಗಳನ್ನ ಯೂಸ್ ಮಾಡಿದ್ರೆ. ಎಸ್, ಈ ಆಪ್ರೇಷನ್ಸ್ಗಳನ್ನ ಯೂಸ್ ಮಾಡಿದ್ಮೇಲೆ ಬಂದಿರೋಂಥ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗ್ತಾ ಇದೆ ಇಲ್ಲಿ? ಡೆಲ್ಟಾ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ 1 ಪ್ಲಸ್ ಎ 1 1 ಮೈನಸ್ ಎ ಬಿ 0 ಮೈನಸ್ ಎ 0 ಸಿ ರಿಮೈನಿಂಗ್ ಎಲಿಮೆಂಟ್ಸ್ ಇಳ್ಕೊಂಡಿರೋದು. ಎಸ್, ಇನ್ ದ ನೆಕ್ಸ್ಟ್ ಸ್ಟೆಪ್ ಕಾಲಮ್ 2 ಆಪ್ರೇಷನ್ಸ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಕಾಲಮ್ 2 ಚೇಂಜಸ್ ಆಗಬೇಕು. ಅಂದರೆ ಕಾಲಮ್ 2 ಅಲ್ಲಿರೋಂಥ ಎಲಿಮೆಂಟ್ಸ್ಗಳು ಯಾವುದ್ಯಾವುದು? 1 ಬಿ 0 ಚೇಂಜಸ್ ಆಗಬೇಕು. ಹಾಗಾಗಿ ಕಾಲಮ್ 2 ಮೈನಸ್ ಕಾಲಮ್ 3 ಮಾಡ್ತಾ ಇದ್ದೀನಿ. ಕಾಲಮ್ 2 ಮೈನಸ್ ಕಾಲಮ್ 3 ಮಾಡೋದಾದರೆ ಕಾಲಮ್ 1 ಚೇಂಜಸ್ ಆಗ್ತಾ ಇಲ್ಲ. ಮೇಲ್ಗಡೆ ಏನಿದೆಯೋ ಫಸ್ಟ್ ಸ್ಟೆಪ್ಪಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ಏನಿದೆಯೋ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೋಬೇಕು. ಹಾಗಾಗಿ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ 1 ಪ್ಲಸ್ ಎ ಮೈನಸ್ ಎನ ಬರ್ಕೊಂಡಿದ್ದೀನಿ. ಹಾಗಾದರೆ ಕಾಲಮ್ 2 ಚೇಂಜಸ್ ಆಗಬೇಕು. ಕಾಲಮ್ 2 ಮೈನಸ್ ಕಾಲಮ್ 3 ಅಂದರೆ 1 ಮೈನಸ್ 1 0 ಬರ್ತಾ ಇದೆ. ಹಾಗೆ ಬಿ ಮೈನಸ್ 0 ಅಂದರೆ ಬಿ, 0 ಮೈನಸ್ ಸಿ ಅಂದರೆ ಮೈನಸ್ ಸಿ. ಓಕೆನಾ? ನೆಕ್ಸ್ಟ್ ಒನ್ ಕಾಲಮ್ 3 ಚೇಂಜಸ್ ಆಗಿಲ್ಲ, ಆ್ಯಸ್ ಇಟ್ ಈಸ್ 1 0 ಮೈನಸ್ 1 0 ಸಿ ಹಾಗೆ ಬರ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಒನ್ ಇಲ್ಲಿ ನಾವು ಡಿಟರ್ಮಿನೆಂಟ್ನ ಅಪ್ಲೈ ಮಾಡಬೇಕಾದ್ರೆ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ರೋ 1 ತೊಗೊಳ್ತಾ ಇದ್ದೀವಿ. ರೋ 1 ತೊಗೊಂಡಾಗ ನಮಗೆ ಆಪ್ರೇಷನ್ಸ್ಗಳನ್ನೆಲ್ಲ ಅಪ್ಲೈ ಮಾಡಿದ್ಮೇಲೆ ಬಂದಿರೋಂಥ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಿದೆ? ಡಿಟರ್ಮಿನೆಂಟ್ ಈಸ್ ಈಕ್ವಲ್ಸ್ ಟು 1 ಪ್ಲಸ್ ಎ 0 1 ಮೈನಸ್ ಎ ಬಿ 0 ಮೈನಸ್ ಎ ಮೈನಸ್ ಸಿ ಸಿ. ಎಸ್ ಸರ್, ನೀವು ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನು ಬಿಟ್ಟು ಬೇರೆ ಟರ್ಮ್ಸಲ್ಲಿ ಏನಾದರೂ 0 ಇತ್ತು ಅಂತಂದರೆ ನಾವು ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನು ಮಲ್ಟಿಪ್ಲೈ ಮಾಡಿದ್ರೆ ಮಾತ್ರ ಬರುತ್ತೆ ಅಂತ ಹೇಳ್ಬೋದಾಗಿತ್ತಲ್ವಾ? ಆ ಪ್ರಾಪರ್ಟೀಸ್ನ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದಾಗಿತ್ತು. ಬಟ್ ಇಲ್ಲಿ ಆ ಪ್ರಾಪರ್ಟೀಸ್ನ ಯೂಸ್ ಮಾಡೋಕ್ಕೆ ಬರಲ್ಲ. ಯಾಕೆ ಅಂತಂದರೆ ಎಕ್ಸೆಪ್ಟ್ ಡಯಾಗ್ನಲ್ ಎಲಿಮೆಂಟ್ಸಲ್ಲಿ ರಿಮೈನಿಂಗ್ ಎಲಿಮೆಂಟ್ಸ್ ಅಂದರೆ ಅಪ್ಪರ್ ಪಾರ್ಟ್ ಆದರೂ 0 ಆಗಿರಬೇಕು. ಅಂದರೆ ಆಲ್ ದ ಅಪ್ಪರ್ ಪಾರ್ಟ್ ಎಲಿಮೆಂಟ್ಸ್ಗಳು ನಮಗೆ 0 ಆಗಿರಬೇಕು, ಅಥವಾ ಲೋಯರ್ ಪಾರ್ಟ್ ಎಲಿಮೆಂಟ್ಸ್ಗಳು 0 ಆಗಿರಬೇಕು. ಇಲ್ಲಿ ನಮಗೇನಾಗ್ತಾ ಇದೆ? ಇಲ್ಲಿ 1 ಇರೋದ್ರಿಂದ ಆ ಪ್ರಾಪರ್ಟೀಸ್ನ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ಕಾಲಮ್ 1 ರೋ 1 ತೊಗೊಳ್ತಾ ಇದ್ದೀನಿ. ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ರೋ 1 ತೊಗೊಂಡ್ರೆ ಏನಾಗ್ತಾ ಹೋಗುತ್ತೆ? ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ರೋ 1 ತೊಗೊಂಡ್ರೆ 1 ಪ್ಲಸ್ ಎ ಇಂಟು ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ ಮೈನಸ್ ಎ ಅನ್ನೋದು ಡಿಲೀಟ್ ಆಗ್ತಾ ಹೋಗುತ್ತೆ. ಹಾಗೆ
ರೆಸ್ಪೆಕ್ಟೆಡ್ ಕಾಲಮ್ ರೋ ಎಲಿಮೆಂಟ್ಸ್ ಅಂದರೆ 0 1 ಡಿಲೀಟ್ ಆದರೆ ಉಳಿದಿರುವಂಥ ರಿಮೈನಿಂಗ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು ಬಿ 0 ಮೈನಸ್ ಸಿ ಉಳಿತಾ ಹೋಗುತ್ತೆ. ಈಗ ನಮಗೆ ಇದು 2x2 ಮ್ಯಾಟ್ರಿಕ್ಸ್ ಅಲ್ವಾ, 2x2 ಮ್ಯಾಟ್ರಿಕ್ಸ್ ಆಗಿದೆ ಅಂದರೆ ಡಯಾಗ್ನಲ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು ಬಿ ಆ್ಯಂಡ್ ಸಿ, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು ಮೈನಸ್ ಸಿ ಆ್ಯಂಡ್ 0. ಎಸ್, ಡಯಾಗ್ನಲ್ ಎಲಿಮೆಂಟ್ಸ್ಗಳನ್ನು ಮಲ್ಟಿಪ್ಲೈ ಮಾಡಬೇಕು, ಬಿ ಇಂಟು ಸಿ ಬಿ ಸಿ, 0 ಇಂಟು ಎನಿಥಿಂಗ್ ವ್ಯಾಲ್ಯೂ ಏನಾಗುತ್ತೆ 0 ಆಗ್ತಾ ಹೋಗುತ್ತೆ. ಹಾಗಾಗಿ 1 ಪ್ಲಸ್ ಎ ಇಂಟು ಬಿ ಸಿ ಬರ್ತಾ ಹೋಗುತ್ತೆ, ಮೈನಸ್ 0 ಇಂಟು ಎನಿಥಿಂಗ್ ಏನಾಗುತ್ತೆ 0 ಆಗುತ್ತೆ. ಹಾಗಾಗಿ ಆ ಟರ್ಮ್ಸ್ಗಳನ್ನು ನಾವಿಲ್ಲಿ ಮಿಸ್ ಮಾಡಿದ್ದೀವಿ. ಎಸ್, ನೆಕ್ಸ್ಟ್ ಒನ್ ಪ್ಲಸ್ 1 ಇಂಟು ಅಂತಂದರೆ ಅಗೇನ್ respected column elementsಗಳು 0 and c are the deleted, will be left out, and 1 plus a and 0 will be left out. Remaining elements are minus a b minus a minus c, minus a into minus c plus ac, minus a into b ಅಂದರೆ minus of minus ab ಬರುತ್ತೆ. ಹಾಗಾಗಿ minus of minus ab ಅಂದರೆ plus ab ಆಗುತ್ತೆ. ಹಾಗಾಗಿ ರಿಮೈನಿಂಗ್ ಎಲಿಮೆಂಟ್ಸ್ ಏನಾಯಿತು, ರಿಮೈನಿಂಗ್ ಎಲಿಮೆಂಟ್ಸ್ ಏನಾಗುತ್ತೆ 1 ಪ್ಲಸ್ ಎ ಇಂಟು ಬಿ ಸಿ ಪ್ಲಸ್ ಎ ಸಿ ಪ್ಲಸ್ ಎ ಬಿ ಬರ್ತಾ ಹೋಗುತ್ತೆ. ಎಸ್, ಈಗ ನಾವು ಡಿಟರ್ಮಿನೆಂಟ್ಸ್ನ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ 1 ಪ್ಲಸ್ ಎ ಇಂಟು ಬಿ ಸಿ ಅಂದರೆ ಬಿ ಸಿ ಇಂಟು 1 ಬಿ ಸಿ ಇಂಟು ಎ ಬಿ ಸಿ ಪ್ಲಸ್ ಎ ಸಿ ಪ್ಲಸ್ ಎ ಬಿ, ದಿಸ್ ಈಸ್ ದ ಆರ್ ಎಚ್ ಎಸ್ ಟರ್ಮ್ ಆಗ್ತಾ ಇದೆ. ಹಾಗಾಗಿ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಏನಾಗ್ತಾ ಇದೆ ಇಲ್ಲಿ ಎ ಪಿ ಸಿ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಆಗ್ತಾ ಇದೆ. ದಿಸ್ ಇಸ್ ದ ಆರ್ ಎಚ್ ಎಸ್ ಆಫ್ ದ ಗಿವನ್ ಸೊಲ್ಯೂಷನ್ಸ್ ಆಗ್ತಾ ಇದೆ, ಗಿವನ್ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ಪ್ರೂಫ್ ಕಂಪ್ಲೀಟ್ ಆಗ್ತಾ ಇದೆ. ಯಾವ ಕ್ವಶನ್ಸ್ಗೆ 9th ಕ್ವಶನ್ಸ್ಗೆ ಡಿಟರ್ಮಿನೆಂಟ್ 1 ಪ್ಲಸ್ ಎ 1 ಪ್ಲಸ್ ಬಿ 1 ಪ್ಲಸ್ ಸಿನ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ ಎ ಬಿ ಸಿ ಪ್ಲಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಆಗ್ತಾ ಇದೆ. ಇನ್ನು ನೆಕ್ಸ್ಟ್ ಕ್ವಶನ್, in the next question 10th one ನೋಡ್ತಾ ಹೋಗೋಣ. 10th one ಏನು ಕೇಳಿದ್ದಾರೆ, yes, prove that determinant a square plus 1 ab ac ab b square plus 1 bc ca cb c square plus 1 is equals to 1 plus a square plus b square plus c square ಅಂತ ಪ್ರೂವ್ ಮಾಡಬೇಕಾಗಿದೆ. ಎಸ್, ಅಗೇನ್ ಆ್ಯನ್ಯುವಲ್ 15th ಆ್ಯಂಡ್ ಸಪ್ಲಿಮೆಂಟ್ರಿ 15th ಅಲ್ಲಿ ಕೇಳಿರುವಂಥ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್. ಸೊ ಕಾನ್ಸಂಟ್ರೇಷನ್ಸ್ ಮಾಡ್ತಾ ಹೋಗಿ. ಸೊಲ್ಯೂಷನ್ಸಲ್ಲಿ ನಾವು ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡಬೇಕಾಗಿದೆ. ಹಾಗಾಗಿ ಎಲ್ ಎಚ್ ಎಸ್ ಅಲ್ಲಿರುವಂಥ ಟರ್ಮ್ಸ್ಗಳನ್ನು ಬರ್ಕೊಂಡಿದ್ದೀನಿ. ಎಲ್ ಎಚ್ ಎಸ್ ಅಲ್ಲಿರುವಂಥ ಟರ್ಮ್ ಯಾವುದು, ಡಿಟರ್ಮಿನೆಂಟ್ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಎ ಸ್ಕ್ವೇರ್ ಪ್ಲಸ್ 1 ಎ ಬಿ ಎ ಸಿ ಎ ಬಿ ಬಿ ಸ್ಕ್ವೇರ್ ಪ್ಲಸ್ 1 ಬಿ ಸಿ ಸಿ ಎ ಸಿ ಬಿ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 1 ಅನ್ನೋ ಎಲಿಮೆಂಟ್ಸ್ಗಳು ನಮಗೆ ಎಲ್ ಎಚ್ ಎಸ್ ಟರ್ಮ್ ಆಗ್ತಾ ಇದೆ. ಎಸ್, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಎ ಬಿ ಸಿ ಆ್ಯಂಡ್ ಎ ಬಿ ಸಿ ಮಾಡ್ತಾ ಇದ್ದೀವಿ. ಎಸ್, ಈ ಸ್ಟೆಪ್ ನಮಗೇನಾಗ್ತಾ ಇದೆ ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ ಎ ಬಿ ಸಿನ ಆ್ಯಂಡ್ ಡಿವೈಡ್ ಮಾಡ್ತಾ ಇದ್ದೀವಿ ಎ ಬಿ ಸಿನ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಎ ಬಿ ಸಿ ಮಾಡಿಕೊಂಡಾಗ ಇಲ್ಲಿ ನಾವು ಡಿಟರ್ಮಿನೆಂಟ್ ಎ ಸ್ಕ್ವೇರ್ ಪ್ಲಸ್ 1 ಎ ಬಿ ಎ ಸಿ ಎ ಬಿ ಬಿ ಸ್ಕ್ವೇರ್ ಪ್ಲಸ್ 1 ಬಿ ಸಿ ಸಿ ಎ ಸಿ ಬಿ ಸಿ ಸ್ಕ್ವೇರ್ ಪ್ಲಸ್ 1 ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ಆಪ್ರೇಷನ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ. R1 is equals to AR1, R1 is equals to AR1 ಅಂದರೆ R1ನಲ್ಲಿರುವಂಥ ಎಲಿಮೆಂಟ್ಸ್ಗಳಿಗೆಲ್ಲ ಅಂದರೆ ಎ ಸ್ಕ್ವೇರ್ ಪ್ಲಸ್ 1 ಎ ಬಿ ಎ ಸಿಗಳಿಗೆ ಎನ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಎಸ್, ಎನ ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಬರ್ತಾ ಹೋಗುತ್ತೆ, ಎ ಇಂಟು ಎ ಸ್ಕ್ವೇರ್ ಪ್ಲಸ್ 1 ಎ ಸ್ಕ್ವೇರ್ ಬಿ ಎ ಸ್ಕ್ವೇರ್ ಸಿ ಅನ್ನೋ ಟರ್ಮ್ಸ್ಗಳು ಬರ್ತಾ ಹೋಗುತ್ತೆ. ಹಾಗೆ R2 ಕೂಡ ಚೇಂಜಸ್ ಆಗ್ತಾ ಇದೆ. R2 is equals to BR2, R2 is equals to BR2 ಅಂತ ಅಂದರೆ ಅಗೇನ್ ಬಿ ಎ ಬಿ ಬಿ ಸ್ಕ್ವೇರ್ ಪ್ಲಸ್ 1 ಬಿ ಸಿಗೆ ನಾವು ಬಿನ ಮಲ್ಟಿಪ್ಲೈ ಮಾಡಬೇಕು. ಹಾಗಾಗಿ ಎ ಬಿ ಇಂಟು ಬಿ ಅಂದರೆ ಎ ಬಿ ಸ್ಕ್ವೇರ್
ಬಿ ಇಂಟು ಬಿ ಸ್ಕ್ವೇರ್ ಪ್ಲಸ್ ಒನ್ ಅಂದರೆ ಬಿ ಇಂಟು ಬಿ ಸ್ಕ್ವೇರ್ ಪ್ಲಸ್ ಒನ್ ಆ್ಯಂಡ್ ಬಿ ಇಂಟು ಬಿ ಸಿ ಅಂದರೆ ಬಿ ಸ್ಕ್ವೇರ್ ಸಿ ಆಗ್ತಾ ಹೋಗುತ್ತೆ. ಎಸ್, R2 ಕೂಡ ಇಲ್ಲಿ ಚೇಂಜಸ್ ಆಗ್ತಾ ಇದೆ ಆ್ಯಂಡ್ R3 ಕೂಡ ಚೇಂಜಸ್ ಆಗ್ತಾ ಇದೆ. R3 ಡ್ಯಾಶ್ ಇಸ್ ಈಕ್ವಲ್ಸ್ ಟು CR3 ಅಂದರೆ ಅಗೇನ್ ಸಿ ಎ ಕನ್ವರ್ಟೆಡ್ ಇಂಟು ಸಿ ಸ್ಕ್ವೇರ್ ಎ. ಸಿ ಎಗೆ ನಾವು ಸಿನ ಮಲ್ಟಿಪ್ಲೈ ಮಾಡಿದ್ರೆ ಸಿ ಸ್ಕ್ವೇರ್ ಇಂಟು ಎ ಬರುತ್ತೆ. ಹಾಗೆ ಸಿ ಬಿಗೆ ಸಿನ ಮಲ್ಟಿಪ್ಲೈ ಮಾಡಿದ್ರೆ ಸಿ ಸ್ಕ್ವೇರ್ ಬಿ ಬರುತ್ತೆ. ಹಾಗೆ ಸಿ ಸ್ಕ್ವೇರ್ ಪ್ಲಸ್ ಒನ್ಗೆ ಸಿನ ಮಲ್ಟಿಪ್ಲೈ ಮಾಡಿದ್ರೆ ಸಿ ಇಂಟು ಸಿ ಸ್ಕ್ವೇರ್ ಪ್ಲಸ್ ಒನ್ ಬರ್ತಾ ಹೋಗುತ್ತೆ. ಎಸ್, ನೆಕ್ಸ್ಟ್ ಒನ್, ಟೇಕ್ ಔಟ್ ಕಾಮನ್ ಎಲಿಮೆಂಟ್ಸ್ ಎ ಬಿ ಆ್ಯಂಡ್ ಸಿ ಫ್ರಮ್ ಕಾಲಮ್ 1, ಕಾಲಮ್ 2, ಕಾಲಮ್ 3. ಎಸ್, ಇಲ್ಲಿ ನಾವು ಕಾಲಮ್ 1ನಲ್ಲಿ ಏನೋ ಕಾಮನ್ ತೆಗಿಬೇಕು ಆ್ಯಂಡ್ ಕಾಲಮ್ 2ಅಲ್ಲಿ ಬಿ ಟರ್ಮ್ಸ್ಗಳನ್ನು ಕಾಮನ್ ತೆಗಿಬೇಕು. ಹಾಗೆ ಕಾಲಮ್ 3ಅಲ್ಲಿ ನಾವು ಸಿ ಎಲಿಮೆಂಟ್ಗಳನ್ನು ಕಾಮನ್ ಆಗಿ ತೆಗಿತಾ ಹೋಗಬೇಕು. ಹಾಗಾಗಿ ಎ ಟರ್ಮನ್ನು ಏನಾದರೂ ಕಾಮನ್ ತೆಗೆದ್ರೆ ಇಲ್ಲಿ ಎ ಟರ್ಮ್ಗಳನ್ನು ಕಾಮನ್ ತೆಗಿತಾ ಹೋಗ್ಬೋದಲ್ವಾ. ಎಸ್, ಎ ಟರ್ಮನ್ನು ಕಾಮನ್ ತೆಗೆದ್ರೆ ಇಲ್ಲಿನ ಟರ್ಮ್ ಬರ್ತಾ ಹೋಗುತ್ತೆ. ಹಾಗೆ ಇಲ್ಲಿ ನಾವು ಬಿ ಟರ್ಮ್ಗಳನ್ನು ಕಾಮನ್ ತೆಗಿತಾ ಹೋಗಬೇಕು. ಹಾಗಾಗಿ ಬಿ ಸ್ಕ್ವೇರ್, ಬಿನ ಕಾಮನ್ ತೆಗೆದ್ರೆ ಎ ಸ್ಕ್ವೇರ್ ಮಾತ್ರ ಉಳಿಯುತ್ತೆ. ಇಲ್ಲಿ ಬಿ ಕಾಮನ್ ತೆಗೆದ್ರೆ ಬಿ ಸ್ಕ್ವೇರ್ ಪ್ಲಸ್ ಒನ್, ಇಲ್ಲಿ ಬಿ ಕಾಮನ್ ತೆಗೆದ್ರೆ ಸಿ ಸ್ಕ್ವೇರ್ ಉಳಿತಾ ಹೋಗುತ್ತೆ. ಹಾಗೆ ಕಾಲಮ್ 3ಇಂದ ನಾವು ಸಿನ ಕಾಮನ್ ತೆಗಿಬೇಕು. ಹಾಗಾಗಿ ಸಿ ಕಾಮನ್ ತೆಗಿಬೋದಲ್ವಾ. ಎಸ್, ಕಾಮನ್ ತೆಗೆದಾಗ ಎ ಬಿ ಸಿ ಡಿವೈಡೆಡ್ ಬೈ ಎ ಬಿ ಸಿ ಡಿಟರ್ಮಿನೆಂಟ್, ಇಲ್ಲಿ ಕಾಮನ್ ಎ. ಹಾಗಾಗಿ ಎ ಸ್ಕ್ವೇರ್ ಪ್ಲಸ್ ಒನ್ ರಿಮೈನಿಂಗ್ ಎಲಿಮೆಂಟ್ಸ್, ಎ ಬಿ ಸ್ಕ್ವೇರಲ್ಲಿ ಬಿ ಸ್ಕ್ವೇರ್, ಸಿ ಎಸ್ ಸ್ಕ್ವೇರ್ ಎ ಅಲ್ಲಿ ಸಿ ಸ್ಕ್ವೇರ್ ಮಾತ್ರ ಉಳಿತಾ ಹೋಗುತ್ತೆ. ಹಾಗೆ ಕಾಲಮ್ 2ಅಲ್ಲಿ ಏನು ಕಾಮನ್ ತೆಗಿತಾ ಇದ್ದೀವಿ, ಬಿನ ಕಾಮನ್ ತೆಗಿತಿರೋದ್ರಿಂದ ಎ ಸ್ಕ್ವೇರ್, ಬಿ ಸ್ಕ್ವೇರ್ ಪ್ಲಸ್ ಒನ್, ಸಿ ಸ್ಕ್ವೇರ್ ರಿಮೈನಿಂಗ್ ಎಲಿಮೆಂಟ್ಸ್. ಆ್ಯಂಡ್ ಹಿಯರ್ ದ ಕಾಲಮ್ 3rd will be common out. Take out common as in C ಅಂತಂದರೆ ಸಿ ಕಾಮನ್ ತೆಗೆದ್ರೆ ಎ ಸ್ಕ್ವೇರ್, ಬಿ ಸ್ಕ್ವೇರ್, ಸಿ ಸ್ಕ್ವೇರ್ ಪ್ಲಸ್ ಒನ್ ಉಳಿತಾ ಹೋಗುತ್ತೆ. ಎಸ್, ನೆಕ್ಸ್ಟ್ ಆಪ್ರೇಷನ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ. R1 ಡ್ಯಾಶಸ್ ಚೇಂಜಸ್ ಆಗ್ತಾ ಇದೆ. R1 ಡ್ಯಾಶ್ ಚೇಂಜಸ್ ಟು R1 ಪ್ಲಸ್ R2 ಪ್ಲಸ್ R3. ಈ ಸ್ಟೆಪ್ಪಲ್ಲಿರುವಂಥ R1 ಎಲಿಮೆಂಟ್ಸ್ ಯಾವುದು, ಎ ಸ್ಕ್ವೇರ್ ಪ್ಲಸ್ ಒನ್, ಎ ಸ್ಕ್ವೇರ್ ಪ್ಲಸ್ ಒನ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಎಸ್, R1 ಚೇಂಜಸ್ ಆಗ್ತಾ ಇದೆ. ಹಾಗೆ R1 ಸೆಕೆಂಡ್ ಎಲಿಮೆಂಟ್ ಏನಾಗಬೇಕು, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಒನ್ ಪ್ಲಸ್ ಸಿ ಸ್ಕ್ವೇರ್. ಹಾಗಾಗಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಒನ್. ಹಾಗಾಗಿ 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಹಾಗೆ R1ಅಲ್ಲಿರುವಂಥ ಥರ್ಡ್ ಎಲಿಮೆಂಟ್ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಒನ್, ದಟ್ ಈಸ್ 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಇದಿಷ್ಟು ನಮಗೆ R1 ಆಪ್ರೇಷನ್ ಚೇಂಜಸ್ ಆಗ್ತಾ ಇರೋದು. ಆ್ಯಸ್ ಇಟ್ ಈಸ್ R2 ಚೇಂಜಸ್ ಆಗ್ತಾ ಇಲ್ಲ. R2 ಏನು ಎಲಿಮೆಂಟ್ಸ್ ಇದೆ, R1 ಪ್ಲಸ್ R2 ಪ್ಲಸ್ R3. ಎಸ್, R1ನಲ್ಲಿರುವಂಥ ಎಲಿಮೆಂಟ್ಸ್ಗಳು ಯಾವುದ್ಯಾವುದು, ಎ ಸ್ಕ್ವೇರ್ ಪ್ಲಸ್ ಒನ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಹಾಗಾಗಿ R1 ಪ್ಲಸ್ R2 ಪ್ಲಸ್ R3 ಅಂದರೆ ಎ ಸ್ಕ್ವೇರ್ ಪ್ಲಸ್ ಒನ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ದಟ್ ಇಸ್ ದ ವ್ಯಾಲ್ಯೂ 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಅಗೇನ್ R1 ಚೇಂಜಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಒನ್ ಪ್ಲಸ್ ಸಿ ಸ್ಕ್ವೇರ್. ಹಾಗಾಗಿ ದಟ್ ಈಸ್ 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. ಅಗೇನ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ ಒನ್, ದಟ್ ಈಸ್ 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್. R2 ಆ್ಯಂಡ್ R3 ನೆವರ್ ಚೇಂಜಸ್. ಹಾಗಾಗಿ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಬರ್ಕೊತಾ ಇದ್ದೀನಿ. ಬಿ ಸ್ಕ್ವೇರ್ ಪ್ಲಸ್ ಒನ್ ಬಿ ಸ್ಕ್ವೇರ್, ಸಿ ಸ್ಕ್ವೇರ್ ಪ್ಲಸ್ ಒನ್, ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಬರ್ಕೊತಾ ಇದ್ದೀವಿ. ನೆಕ್ಸ್ಟ್ ಸ್ಟೆಪ್, ಡಿಟರ್ಮಿನೆಂಟ್ ಈಸ್ ಈಕ್ವಲ್ಸ್ ಟು 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್, 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್, 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್, ಬಿ ಸ್ಕ್ವೇರ್ ಪ್ಲಸ್ ಒನ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ ಒನ್ ಅನ್ನೋ ಸ್ಟೆಪ್ಸ್ ನಮಗೆ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಒನ್ ನಮಗೆ 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಅನ್ನೋದು R1ಅಲ್ಲಿ ಕಾಮನ್ ಆಗಿದೆ. ಹಾಗಾಗಿ R1ಇಂದ ನಾನೇನು ಕಾಮನ್ ತೆಗಿತಾ ಇದ್ದೀನಿ,
1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ನ ಕಾಮನ್ ತೆಗಿತಾ ಇದ್ದೀನಿ ಇಂಟು ಡಿಟರ್ಮಿನೆಂಟ್ 1 1 1 ಯಾಕೆ ಏನು ಕಾಮನ್ ತೆಗೆದಿದ್ದೀವಿ 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಸಿ ಪ್ಲಸ್ ಸಿ ಸ್ಕ್ವೇರ್ನ ಕಾಮನ್ ತೆಗೆದ್ರೆ 1 ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಂಟು 1 ಅಂದರೆ 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಬರ್ತಾ ಹೋಗುತ್ತೆ ಹಾಗಾಗಿ ಡಿಟರ್ಮಿನೆಂಟ್ 1 1 1 ಬಿ ಸ್ಕ್ವೇರ್ ಪ್ಲಸ್ 1 ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಪ್ಲಸ್ 1 ರಿಮೈನಿಂಗ್ ಸ್ಟೆಪ್ ಇನ್ ದ ನೆಕ್ಸ್ಟ್ ಸ್ಟೆಪ್ ಕಾಲಮ್ 2 ಚೇಂಜಸ್ ಮಾಡ್ತಾ ಇದ್ದೀವಿ ಕಾಲಮ್ 2 changes to column 2 minus column 1. Here the column 2 elements are 1 b square plus 1 and c square are the column elements. Minus with column 1 elements 1 b square c square. ಹಾಗಾದರೆ ಕಾಲಮ್ 2 ಮೈನಸ್ ಕಾಲಮ್ 1 ಮಾಡಿದ್ರೆ ಕಾಲಮ್ 2 ಡ್ಯಾಶ್ ಈಸ್ ಈಕ್ವಲ್ಸ್ ಟು ಕಾಲಮ್ 2 ಮೈನಸ್ ಕಾಲಮ್ 1 ಮಾಡಿದ್ರೆ ನಮಗೆ 1 ಮೈನಸ್ 1 0 ಹಾಗೆ ಬಿ ಸ್ಕ್ವೇರ್ ಪ್ಲಸ್ 1 ಮೈನಸ್ ಬಿ ಸ್ಕ್ವೇರ್ the plus b square and minus b square get cancelled, remaining elements only plus 1. And the next one c square minus c square ವ್ಯಾಲ್ಯೂ ಏನಾಗುತ್ತೆ 0 ಆಗ್ತಾ ಹೋಗುತ್ತೆ ಹಾಗಾಗಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ ಇಲ್ಲಿ ನಮಗೆ ವ್ಯಾಲ್ಯೂಸ್ ನಮಗೆ 0 ಬರ್ತಾ ಇದೆ ಹಾಗಾದರೆ ಕಾಲಮ್ 2 ಮೈನಸ್ ಕಾಲಮ್ 1 ಮಾಡಿದಾಗ ಏನು ಬರುತ್ತೆ 1 ಮೈನಸ್ 1 0 ಬಿ ಸ್ಕ್ವೇರ್ ಪ್ಲಸ್ 1 ಮೈನಸ್ ಬಿ ಸ್ಕ್ವೇರ್ ಪ್ಲಸ್ 1 ಸಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ 0 ಕಾಲಮ್ 2 ಚೇಂಜಸ್ ಆಗ್ತಾ ಇದೆ ನೋಡ್ತಾ ಹೋಗಿ ಹಾಗೆ ಕಾಲಮ್ 3ನೂ ಚೇಂಜಸ್ ಆಗ್ತಾ ಇದೆ ಕಾಲಮ್ 3 ಚೇಂಜಸ್ ಆದಾಗ 1 ಮೈನಸ್ 1 0 ಬಿ ಸ್ಕ್ವೇರ್ ಮೈನಸ್ ಬಿ 0 ಸಿ ಸ್ಕ್ವೇರ್ ಮೈನಸ್ ಪ್ಲಸ್ 1 ಮೈನಸ್ ಸಿ ಸ್ಕ್ವೇರ್ ಅಂದರೆ ಓನ್ಲಿ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ರಿಮೈನಿಂಗ್ ಟರ್ಮ್ಸ್ ಆರ್ ಓನ್ಲಿ 1 ಹಾಗಾಗಿ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರ್ತಾ ಇದೆ ಕಾಲಮ್ 3 ಮತ್ತು ಕಾಲಮ್ 1 ಚೇಂಜ್ ಮಾಡಿದಾಗ ಕಾಲಮ್ 2 ಮತ್ತು ಕಾಲಮ್ 3 ಚೇಂಜ್ ಮಾಡಿದಾಗ ಡೆಲ್ಟಾ ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಂಟು ಡಿಟರ್ಮಿನೆಂಟ್ 1 0 0 ಬಿ ಸ್ಕ್ವೇರ್ 1 0 ಸಿ ಸ್ಕ್ವೇರ್ 0 1 ಎಸ್ ವಿ ನೋ ದ ಪ್ರಾಪರ್ಟಿ ಇಫ್ ಎಕ್ಸೆಪ್ಟ್ ಡಯಾಗ್ನಲ್ ಎಲಿಮೆಂಟ್ಸ್ if we have upper part or lower part are 0 if you have upper part or lower part are 0 then the determinant value will be multiply those diagonal elements ಹಾಗಾಗಿ multiply those diagonal elements ಅಂದರೆ 1 into 1 into 1 ಅಂದರೆ ಏನಾಗ್ತಾ ಹೋಗುತ್ತೆ ಡಿಟರ್ಮಿನೆಂಟ್ ವ್ಯಾಲ್ಯೂ 1 ಆಗ್ತಾ ಹೋಗುತ್ತೆ ಹಾಗಾದರೆ ನಮಗೆ ಆರ್ ಎಚ್ ಎಸ್ ಏನು ಬರಬೇಕಾಗಿತ್ತು 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಇಂಟು 1 ಬರಬೇಕಾಗಿದೆ ಎಸ್ ಪ್ರಾಪರ್ಟೀಸ್ ಏನು ಕೇಳ್ತಾ ಇತ್ತು ಪ್ರೂವ್ ದಟಲ್ಲಿ ಎಲ್ ಎಚ್ ಎಸ್ ಅಲ್ಲಿರುವಂಥ ವ್ಯಾಲ್ಯೂಸ್ ನಮಗೇನಿದೆ ಡಿಟರ್ಮಿನೆಂಟ್ ಎ ಸ್ಕ್ವೇರ್ ಪ್ಲಸ್ 1 ಎ ಬಿ ಬಿ ಸಿ ಎ ಬಿ ಬಿ ಸ್ಕ್ವೇರ್ ಪ್ಲಸ್ 1 ಬಿ ಸಿ ಸಿ ಎ ಸಿ ಬಿ ಸಿ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ಸ್ ಟು 1 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂತ ಪ್ರೂವ್ ಮಾಡಬೇಕಾಗಿತ್ತು ಎಸ್ ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ ದಿಸ್ ಇಸ್ ದ ಸ್ಟೆಪ್ಸ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಎಸ್ ನೆಕ್ಸ್ಟ್ ಒನ್ the next problem the next one annual 14 ಅಲ್ಲಿ ಕೇಳಿರುವಂಥ ಪ್ರಾಬ್ಲಮ್ ಇದು 1 ಟೈಮ್ಸ್ ರಿಪೀಟೆಡ್ ಆಗಿದೆ ಈ ಟೈಮ್ಸ್ ರಿಪೀಟ್ ಆಗಿರ್ಬೋದು ಸೊ ಪ್ರಾಬ್ಲಮ್ನ ಕಾನ್ಸಂಟ್ರೇಷನ್ಸ್ ಮಾಡ್ತಾ ಹೋಗಿ ಯಾವ ಪ್ರಾಬ್ಲಮ್ಸ್ನ ಬಿಡಬೇಡಿ ಮಾಡಿಸ್ತಿರೋ ಅಷ್ಟು ಪ್ರಾಬ್ಲಮ್ಸ್ಗಳು ಪ್ರತಿ ಇಯರಲ್ಲಿ ಒಂದೊಂದು ಟೈಮ್ ಆದರೂ ರಿಪೀಟ್ ಆಗ್ತಾ ಇದೆ ಸೊ ಇದರಲ್ಲಿ ಬರುವಂಥ ಎಲ್ಲ ಕ್ವಶನ್ಸ್ಗಳು ವೆರಿ ಇಂಪಾರ್ಟೆಂಟ್ ಸೊ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ ಪ್ರೂವ್ ದಟ್ ಡಿಟರ್ಮಿನೆಂಟ್ ಬಿ ಪ್ಲಸ್ ಸಿ ಎ ಬಿ ಸಿ ಪ್ಲಸ್ ಎ ಬಿ ಸಿ ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಏನಂತ ಪ್ರೂವ್ ಮಾಡಬೇಕು 4abc ಅಂತ ಪ್ರೂವ್ ಮಾಡಬೇಕಾಗಿದೆ ಎಸ್ 2014ಅಲ್ಲಿ ಕೇಳಿದ್ದಾರೆ ಆ್ಯನ್ಯುವಲಲ್ಲಿ ಎಲ್ ಎಚ್ ಎಸ್ನ ಕನ್ಸಿಡರ್ ಮಾಡ್ಕೊತಾ ಇದ್ದೀನಿ ಕನ್ಸಿಡರ್ ಎಲ್ ಎಚ್ ಎಸ್ ಈಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ ಬಿ ಪ್ಲಸ್ ಸಿ ಎ ಬಿ ಸಿ ಪ್ಲಸ್ ಎ ಬಿ ಸಿ ಎ ಪ್ಲಸ್ ಬಿ ಎಸ್ ಹೇಗಿದೆಯೋ ಹಾಗೆ ಬರ್ಕೊಂಡಿದ್ದೀನಿ ಎಸ್ R1 ಚೇಂಜಸ್ ಆಗ್ತಾ ಇದೆ R1 ಚೇಂಜಸ್ ಟು R1 minus R2 minus R3 R1 minus R2 minus R3 ಅಂದರೆ ಬಿ ಪ್ಲಸ್ ಸಿ ಮೈನಸ್ ಬಿ
ಮೈನಸ್ ಸಿ ಎಸ್ ಬಿ ಪ್ಲಸ್ ಸಿ ಮೈನಸ್ ಬಿ ಮೈನಸ್ ಸಿ ಅಂದರೆ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಹಾಗೆ ಸಿ ಪ್ಲಸ್ ಎ ಮೈನಸ್ ಸಿ ಪ್ಲಸ್ ಎ ಮೈನಸ್ ಸಿ ಅಗೇನ್ ವ್ಯಾಲ್ಯೂ ಏನಾಗುತ್ತೆ ನಮಗೆ -2c ಆಗ್ತಾ ಹೋಗುತ್ತೆ. ಎಸ್ ಯಾಕೆ ಎ ಮೈನಸ್ ಆಫ್ ಮೈನಸ್ ಸಿ ಅಂತ ಸಿ ಪ್ಲಸ್ ಎ ಅಂತಂದರೆ ಏನಾಗುತ್ತೆ ಎ ಮೈನಸ್ ಸಿ ಪ್ಲಸ್ ಎ ಮೈನಸ್ ಸಿ. ಹಿಯರ್ ದ ಪ್ಲಸ್ ಎ ಆ್ಯಂಡ್ ಮೈನಸ್ ಎ ಗೆಟ್ ಕ್ಯಾನ್ಸಲ್. ಯಾಕೆ ಈ ಮೈನಸ್ನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಸಿ ಏನಾಗುತ್ತೆ -2c ಬರ್ತಾ ಹೋಗುತ್ತೆ. ಹಾಗಾದರೆ ನೆಕ್ಸ್ಟ್ ಒನ್ R2 ಮತ್ತು R1 ಮತ್ತೆ ಚೇಂಜಸ್ ಆಗ್ತಾ ಇದೆ. R1ನಲ್ಲಿರುವಂಥ ಎಲಿಮೆಂಟ್ಸ್ಗಳು ಎ ಇದ್ದಿದ್ದು -2b ಬರುತ್ತೆ. ಹೇಗೆ ಎ ಮೈನಸ್ ಬಿ ಮೈನಸ್ ಆಫ್ ಎ ಪ್ಲಸ್ ಬಿ. ಮೈನಸ್ ಆಫ್ ಎ ಪ್ಲಸ್ ಬಿ ಅಂದರೆ ಮೈನಸ್ ಎ ಮೈನಸ್ ಬಿ ಆಗುತ್ತೆ. ಹಾಗಾಗಿ ಎ ಮೈನಸ್ ಎ ಕ್ಯಾನ್ಸಲ್, ಮೈನಸ್ ಬಿ ಅಂದರೆ -2b ಆಗ್ತಾ ಹೋಗುತ್ತೆ. ಹಾಗಾಗಿ ಸೆಕೆಂಡ್ ಸ್ಟೆಪ್ಪಲ್ಲಿ ನಮಗೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನು ಬರ್ತಾ ಇದೆ 0 -2c -2b ಬಿ ಸಿ ಪ್ಲಸ್ ಎ ಬಿ ಸಿ ಎ ಪ್ಲಸ್ ಬಿ. ಈಗ ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ರೋ 1 ತೊಗೊಳ್ತಾ ಹೋಗೋಣ. ಎಕ್ಸ್ಪ್ಯಾನ್ಷನ್ಸ್ ಅಲಾಂಗ್ ರೋ 1 ತೊಗೊಳ್ತಾ ಹೋದಾಗ ಫಸ್ಟ್ ಟರ್ಮ್ ಏನಿದೆ 0 ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ ಆ್ಯಂಡ್ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳು ಡಿಲೀಟ್ ಆಗ್ತಾ ಹೋಗುತ್ತೆ. ಈ ಎರಡು ಎಲಿಮೆಂಟ್ಸ್ಗಳು ಡಿಲೀಟ್ ಆಗ್ತಾ ಹೋಗ್ತಾ ಇದೆ ಅಂದರೆ ರಿಮೈನಿಂಗ್ ಎಲಿಮೆಂಟ್ಸ್ಗಳು ಯಾವುದಾದ್ರು ಸಿ ಪ್ಲಸ್ ಎ ಬಿ ಸಿ ಎ ಪ್ಲಸ್ ಬಿ ಮಾತ್ರ ಉಳಿತಾ ಹೋಗುತ್ತೆ. 0 ಇಂಟು ಎನಿಥಿಂಗ್ ಏನಾಗುತ್ತೆ 0 ಆಗ್ತಾ ಹೋಗುತ್ತೆ. ಹಾಗಾಗಿ ಫಸ್ಟ್ ಸ್ಟೆಪ್ಪಲ್ಲಿ ನಮಗೆ 0 ಬರೋದಿಲ್ಲ. 0 ಟರ್ಮ್ಸಿಂದು ಮಲ್ಟಿಪ್ಲೈ ಮಾಡಿರೋದು ಬರೋದಿಲ್ಲ. ಹಾಗಾಗಿ -2c ಅಂದರೆ +2c ಇಂಟು 2cಯ ರೆಸ್ಪೆಕ್ಟೆಡ್ ಎಲಿಮೆಂಟ್ಸ್ಗಳು ಯಾವುದ್ಯಾವುದು 0. ರೆಸ್ಪೆಕ್ಟೆಡ್ ರೋ ಎಲಿಮೆಂಟ್ಸ್ಗಳು ಯಾವುದ್ಯಾವುದು 0 ಆ್ಯಂಡ್ -2b ಗೆಟ್ ಕ್ಯಾನ್ಸಲ್ ಆ್ಯಂಡ್ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ಗಳು c ಪ್ಲಸ್ ಎ ಆ್ಯಂಡ್ ಪ್ಲಸ್ ಸಿ ಆರ್ ಗೆಟ್ ಕ್ಯಾನ್ಸಲ್. ದ ರಿಮೈನಿಂಗ್ ಎಲಿಮೆಂಟ್ಸ್ ಆರ್ a b c a plus b -2c into determinant value b c a plus b are the remaining determinant value. Again this is the 2x2 ordered determinant ಅಂದಾಗ diagonal elements will be multiplied and the non-diagonal elements will be multiplied. ಹಾಗಾಗಿ b into a plus b ಅಂದರೆ ab plus b ಸ್ಕ್ವೇರ್ ಆಗುತ್ತೆ. b into a ab, b into b b ಸ್ಕ್ವೇರ್ ಮೈನಸ್ b into c minus bc. yes, next one minus of plus into -2b ಅಂದರೆ -2b. next one ಹಾಗಾದರೆ -2b ನ ಇಟ್ಕೊಂಡ್ರೆ ರೆಸ್ಪೆಕ್ಟೆಡ್ ಕಾಲಮ್ ಎಲಿಮೆಂಟ್ಸ್ b and a plus b get cancels and 0 -2b 2c get cancels. The remaining elements are b c plus a and c and c. yes, ಈಗ -2b into 2x2 ಆರ್ಡ್ರಲ್ಲಿ ಬರ್ಕೊಳ್ಳೋದಾದರೆ b into c bc, c into c plus ab ಅಂತಂದರೆ c into c c ಸ್ಕ್ವೇರ್ ಪ್ಲಸ್ c into a ಅಂದರೆ ಪ್ಲಸ್ ಸಿ ಆಗುತ್ತೆ. ಮೈನಸಿಂದ ಮಲ್ಟಿಪ್ಲೈ ಮಾಡಿರೋದ್ರಿಂದ ಬಿ ಸಿ ಮೈನಸ್ ಸಿ ಸ್ಕ್ವೇರ್ ಮೈನಸ್ ಎ ಸಿ ಟರ್ಮ್ಸ್ಗಳು ಬರ್ತಾ ಹೋಗುತ್ತೆ. ಎಸ್, ಈಗ ನಮಗೆ ಈ ಸ್ಟೆಪ್ಪಲ್ಲಿ ಬಂದಿರೋಂಥ ಎಲಿಮೆಂಟ್ಸ್ಗಳು ಯಾವುದ್ಯಾವುದು ಡಿಟರ್ಮಿನೆಂಟ್ ಈಸ್ ಈಕ್ವಲ್ಸ್ ಟು 2c ಇಂಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಬಿ ಸಿ ಮೈನಸ್ 2b ಇಂಟು ಬಿ ಸಿ ಮೈನಸ್ ಸಿ ಸ್ಕ್ವೇರ್ ಮೈನಸ್ ಎ ಸಿ. ಎಸ್, ಈಗ ನಾವು 2cನ ಮಲ್ಟಿಪ್ಲೈ ಮಾಡಿಕೊಂಡ್ರೆ 2 ಇಂಟು ಸಿ ಇಂಟು ಎ ಬಿ ಅಂದರೆ 2abc, 2c ಇಂಟು ಬಿ ಸ್ಕ್ವೇರ್ ಅಂದರೆ 2cb ಸ್ಕ್ವೇರ್, 2c ಇಂಟು ಮೈನಸ್ ಬಿ ಸಿ ಅಂದರೆ -2bc ಸ್ಕ್ವೇರ್, -2bc ಇಂಟು ಬಿ ಸಿ ಅಂದರೆ -2b ಸ್ಕ್ವೇರ್ ಸಿ, -2 ಇಂಟು ಮೈನಸ್ ಸಿ ಸ್ಕ್ವೇರ್ ಅಂದರೆ +2bc ಸ್ಕ್ವೇರ್, -2b ಇಂಟು ಮೈನಸ್ ಎ ಸಿ ಅಂತಂದರೆ +2abc. ಹಿಯರ್ ದ -2bc ಸ್ಕ್ವೇರ್ +2bc ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ಸ್ ಆ್ಯಂಡ್ +2cb ಸ್ಕ್ವೇರ್ and -2bc square cancel. Remaining elements 2abc plus 2abc is equals to 4abc. Yes, this is the RHS of the given
ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾದರೆ RHS ನಮಗೇನು ಬರಬೇಕಾಗಿತ್ತು, ಡಿಟರ್ಮಿನೆಂಟ್ ಡಿಟರ್ಮಿನೆಂಟ್ B plus C A B C plus A B C C A plus B is equals to 4 into A B C ಬರಬೇಕಾಗಿತ್ತು. ಪ್ರೂಫ್ ಕಂಪ್ಲೀಟ್ ಆಗ್ತಾ ಇದೆ. ಇನ್ ದ ನೆಕ್ಸ್ಟ್ ಒನ್, ಎಸ್ 12th one questions ಅಲ್ಲಿ ಡಿಟರ್ಮಿನೆಂಟ್ ಪ್ರೂವ್ ದಟ್ ಡಿಟರ್ಮಿನೆಂಟ್ A plus B plus C 2A 3A plus 2B 4A plus 3B plus 2C 3A 6A plus 3B 10A plus 6B plus 3C is equals to A cube ಅಂತ ಪ್ರೂವ್ ಮಾಡಬೇಕಾಗಿದೆ. ಎಸ್ ಗಿವನ್ ಟರ್ಮಲ್ಲಿ ಏನಿದೆಯೋ ಕ್ವಶನ್ಸ್ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ತಾ ಇದ್ದೀನಿ. LHS ಟರ್ಮ್ಸ್ ಏನಿದೆಯೋ ಅದನ್ನೇ ಬರ್ಕೊಂಡಿದ್ದೀನಿ. ಡೆಲ್ಟಾ ಇಸ್ ಈಕ್ವಲ್ಸ್ ಟು A plus B plus C 2A 3A plus 2B 4A plus 3B plus 2C 3A 6A plus 3B 10A plus 3B 10A plus 6B plus 3C ಬರ್ಕೊಂಡಿರೋ ಟರ್ಮ್ LHS. ಈಗ R2 ಡ್ಯಾಶಸ್ನ ಚೇಂಜಸ್ ಆಗ್ತಾ ಇದೆ. R2 minus 2R1. ಎಸ್ R2 minus 2R1. ಎಸ್ R2 minus R2 dash changes to R2 and R3 ಎಲಿಮೆಂಟ್ಸ್ಗಳು ಚೇಂಜಸ್ ಆಗ್ತಾ ಇದೆ. R2 can be converted into R2 minus 2R1. R3 can be converted into R3 minus 3R1. ಎಸ್ R2 ಎಲಿಮೆಂಟ್ಸ್ಗಳು ಯಾವುದ್ಯಾವುದು, 2A plus 3A plus 2B 4A plus 3B 2C are the R2 elements. and R1 ಎಲಿಮೆಂಟ್ಸ್ಗಳು A plus B A plus B plus C. ಎಸ್ ಈಗ ನಾವು R2 minus 2R1 ಮಾಡಿಕೊಂಡ್ರೆ 2A minus ಇಂಟು 2A ಅಂತಂದರೆ ವ್ಯಾಲ್ಯೂ ಏನಾಗುತ್ತೆ, 0. ಯಾಕೆ ಅಂದರೆ R1ನಲ್ಲಿರುವಂಥ ಎಲಿಮೆಂಟ್ಸ್ ಯಾವುದು A ಮಲ್ಟಿಪ್ಲೈಡ್ ವಿತ್ -2 ಸಬ್ಸ್ಟ್ರಾಕ್ಟೆಡ್ ಬೈ 2A. ಹಾಗಾಗಿ 2A minus 2A ವ್ಯಾಲ್ಯೂ ವಿಲ್ ಬಿ ಈಕ್ವಲ್ಸ್ ಟು 0. ಅಗೇನ್ ನೆಕ್ಸ್ಟ್ ಒನ್ 3A plus 2B minus 3A plus 2B minus 2 into A plus B ಅಂದರೆ 2A plus 2B. ಎಸ್ 2A plus 2B ಮಾಡಿಕೊಂಡಾಗ 3A plus 2B minus 2A minus 2B ಅಂದರೆ here the plus 2B and minus B cancels becomes 3A minus 2A will be equals only A terms remaining ಆಗುತ್ತೆ. ಹಾಗೆ 4A plus 3B plus 2C ನ ಮಲ್ಟಿಪ್ಲೈ ಮಾಡಿದ್ರೆ 4A plus 3B plus 2C minus 2A minus 2B minus 2C 4A minus 2A 2A 3B minus 2B plus B 2C minus 2C 0. ಹಾಗಾಗಿ 2A plus B ಮಾತ್ರ ಉಳ್ಕೊಳ್ತಾ ಹೋಗುತ್ತೆ. ಇನ್ ದ ನೆಕ್ಸ್ಟ್ ಒನ್ R3 changes to R3 minus 3R1. R3 minus 3R1 ಅಂದರೆ 3A minus 3 into A ಅಂದರೆ 0. 3A minus 3 into A ಅಂದರೆ 0. ಹಾಗೆ 6A plus 3B minus 3 into A plus B ಅಂದರೆ minus 3A minus B remaining 6A minus 3A 3A 3 plus 3B and minus 3B get cancel 0 ಆಗ್ತಾ ಹೋಗುತ್ತೆ. ಹಾಗಾಗಿ 3A only the remaining elements. in the next one 10A plus 6B plus 3C minus 3A minus 3B minus 3C. here the plus 3 and minus 3C are get cancels. remaining 10A minus 3A ಅಂತಂದರೆ 7A 6B minus 3B ಅಂತಂದರೆ plus 3B remaining ಎಲಿಮೆಂಟ್ಸ್ಗಳು. ಹಾಗಾಗಿ ಈಗ ನೆಕ್ಸ್ಟ್ ಒನ್ ಅಗೇನ್ R3 ವಿಲ್ ಬಿ ಚೇಂಜಸ್. ಸೆಕೆಂಡ್ ಸ್ಟೆಪ್ಪಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ, ಇಲ್ಲಿ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಡಿಟರ್ಮಿನೆಂಟ್ A plus B plus C 0 A 2A plus B 0 3A 7A plus 3B ಬರ್ತಾ ಇದೆ. R3 ಚೇಂಜಸ್ ಆಗ್ತಾ ಇದೆ. R3 changes to R3 minus 3R2. R3 minus 3R2 ಅಂದರೆ R3 ಚೇಂಜಸ್ ಆಗ್ತಾ ಇರೋದು. 0 minus 3 into 0 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ಸ್ ಟು 0. ಹಾಗಾಗಿ ಇಲ್ಲಿ ನಾವು R3 minus 3R2 ಆಪ್ರೇಷನ್ಸ್ನ ಅಪ್ಲೈ ಮಾಡಿಕೊಂಡ್ರೆ 0 minus 3 into 0 0 3A minus 3 into A ಅಂದರೆ 0 and 7A plus 3B minus 3A into 2A plus B minus 2 into A plus B ಅಂತಂದರೆ ವ್ಯಾಲ್ಯೂ ಏನಾಗುತ್ತೆ, 3 2s 6A. ಹಾಗಾಗಿ 6A
ಪ್ಲಸ್ 3b ಎಸ್. ಈಗ 7a minus 6a is equals to a plus 3b minus 3b value will be equals to 0. ಹಾಗಾಗಿ 7a plus 3b minus 6a minus 3b value 0 ಆಗುತ್ತೆ. ಈಗ we know that a property except diagonal elements upper part of the diagonal or lower part of the diagonal elements will be 0, then the determinant value will be equals to multiply the those diagonal elements. ಹಾಗಾಗಿ those diagonal elementsಗಳನ್ನ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಡಯಾಗ್ನಲ್ ಮಲ್ಟಿಪ್ಲೈ ಮಾಡಿದ್ರೆ a ಇಂಟು a ಕ್ಯೂಬ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ದಿಸ್ ಇಸ್ ದ RHS ಆಫ್ ದ ಗಿವನ್ ಪ್ರಾಬ್ಲಮ್. ಹಾಗಾಗಿ ಪ್ರೂಫ್ ಸಿಗ್ತಾ ಇದೆ. ಪ್ರೂವ್ ದಟ್ ಡಿಟರ್ಮಿನೆಂಟ್ a plus b plus c 2a 3a plus 2b 4a plus 3b plus 2c and 3a 6a plus 3b 10a plus 6b plus 3c is equals to a cube ಅನ್ನೋದು ಸಿಗ್ತಾ ಇದೆ. ಎಸ್, ಥ್ಯಾಂಕ್ ಯು ಫಾರ್ ದಿಸ್ ಸೆಷನ್ಸ್. ಇಷ್ಟು 12 ಪ್ರಾಬ್ಲಮ್ಸ್ಗಳನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ನೀವು ಆಲ್ರೆಡಿ ನಿಮಗೆ PDF ಕಳಿಸಿದ್ದೀವಿ. ಆ PDF ಅಲ್ಲಿರುವಂಥ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗಿ. ಅದರಲ್ಲಿ ಏನಾದರೂ ಡೌಟ್ಸ್ಗಳು ಬರ್ತಾ ಇದೆ ಅಂತಂದರೆ ಈ ವಿಡಿಯೋಸ್ಗಳನ್ನ ಕರೆಕ್ಟಾಗಿ ನೋಡ್ತಾ ಹೋಗಿ. ವಿಡಿಯೋಸ್ಗಳನ್ನು ಕರೆಕ್ಟಾಗಿ ನೋಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಏನಾದರೂ ಕನ್ಕ್ಲೂಷನ್ಸ್ ಬೇಕಾಗಿದೆ ಅಂದರೆ ಕ್ಲಾರಿಫಿಕೇಷನ್ಸ್ ಬೇಕು ಅಂತಂದರೆ ನನ್ನ ಪರ್ಸ್ನಲ್ ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಹತ್ರ ಆಲ್ರೆಡಿ ಇದೆ. ಸೊ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಕ್ಲಾರಿಫಿಕೇಷನ್ಸ್ ಕೊಡ್ತಾ ಹೋಗ್ತೀವಿ. ಥ್ಯಾಂಕ್ ಯು.